ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ ಅಲ್ಲಿ ನಾವು ಮಾರ್ಕೆಟಿಗೆ ಏನ್ ಫಾಲ್ ಆಗ್ತಾ ಇದೆ, ತುಂಬಾ ಜನ ಹೇಳ್ತಾ ಇದೆ ಇದು ಬ್ಲಡ್ ಬಾತ್ ಆಗ್ತಾ ಇದೆ, ಕ್ರಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಕ್ರಾಶಾ ಅಥವಾ ಕರೆಕ್ಷನ್, ಇದು ಕ್ಲಾರಿಟಿ ತಗೊಳಕ್ ಟ್ರೈ ಮಾಡೋಣ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿ, ನಿಫ್ಟಿ 50 ಮತ್ತೆ ಅದರ್ ಇಂಡೆಕ್ಸಸ್ ಅನ್ನು ಚೆಕ್ ಮಾಡಿ. ನಿಫ್ಟಿ 50 ನಮಗೆ ಇವತ್ತು ಬಂದು 0.87% ಫಾಲ್ ಆಗಿದೆ, ನಿಲ್ಲಿ 218 ಪಾಯಿಂಟ್ಸ್. ಸೆನ್ಸೆಕ್ಸ್ ಬಂದು 638 ಪಾಯಿಂಟ್ಸ್ ಫಾಲ್ ಆಗಿದೆ. ನಿಫ್ಟಿ ಪಿನ್ಸರ್ 400 ಪಾಯಿಂಟ್ಸ್. ನಿಫ್ಟಿ ಬ್ಯಾಂಕ್ 2% ನಿಯರ್ ಬೈ ಫಾಲ್ ಆಗಿದೆ. ಅಂಡ್ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಬಂದು ಮೇಜರ್ ಫಾಲ್ ಆಗಿದೆ, ನಿಯರ್ಲಿ 3% ಫಾಲ್ ಆಗಿದೆ ಇವತ್ತು. ಸೊ ನೀವು ಆ ಕ್ಯಾಂಡಲ್ ಸಮೇತ ನೀವು ನೋಡಿ, ಎಷ್ಟು ದೊಡ್ಡ ಕ್ಯಾಂಡಲ್ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಲಾಸ್ಟ್ ನೀವು ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ ನಿಮ್ಗೆ ಲಾಸ್ಟ್ ಒಂದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನಿಯರ್ಲಿ 2 ಮಂತ್ಸ್ ಡ್ಯೂರೇಷನ್, 2.5-3 ಮಂತ್ಸ್ ಡ್ಯೂರೇಷನ್ ಅಲ್ಲಿ ಒಂದು ಬಿಗ್ಗೆಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅನ್ನೋದು ಇವತ್ತು ಫಾರ್ಮ್ ಆಗಿದೆ. ಸೊ ಈ ಕ್ಯಾಂಡಲ್ ನೋಡಿದಾಗ ತುಂಬಾ ಜನ ಭಯ ಪಡ್ತಾರೆ, ಬಿಕಾಸ್ ಅಷ್ಟು ಸೆಲ್ಲಿಂಗ್ ಪ್ರೆಜರ್. ಎಸ್, ಆಲ್ಮೋಸ್ಟ್ ನಿಮ್ಗೆ ಸ್ಟಾಕ್ಸ್ ಅಲ್ಲಿ ನೋಡಿದಾಗ 6%, 7% ಅಪ್ಗ್ರೇಡ್ ಆಗಿರುತ್ತೆ ಒಂದೊಂದು ಸ್ಟಾಕ್. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಫಸ್ಟ್ ಥಿಂಗ್ ನಾವೇನಾಗಿರ್ತೀವಿ, ಸರೌಂಡೆಡ್ ಆಗಿರ್ತೀವಿ, ಅಂದ್ರೆ ಮಲ್ಟಿಪಲ್ ಸೋರ್ಸಸ್ ಇಂದ ನ್ಯೂಸ್ ನ ಚೆಕ್ ಮಾಡಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ನ್ಯೂಸ್ ಚಾನಲ್ ಹೇಳುತ್ತೆ ಏನಂತ ಹೇಳ್ಬಿಟ್ಟು, ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ, ಮಾರ್ಕೆಟ್ ಅಲ್ಲಿ ಎಂಟೈರ್ ಗ್ಲೋಬಲ್ ಮಾರ್ಕೆಟ್ಸ್ ಫಾಲ್ ಆಗ್ತಾ ಇದೆ ಬಿಕಾಸ್ ಆಫ್ ದ ವರ್ಲ್ಡ್ ವಾರ್ 3 ಅನ್ನೋ ಸಿಚುವೇಶನ್, ಸೆಂಟಿಮೆಂಟ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಏನ್ ನಾವು ಈಗ ನ್ಯೂಸ್ ನೋಡ್ತಿದೀವಲ್ವಾ, ಇರಾನ್ ಮತ್ತೆ ಇಸ್ರೇಲ್ ಅಂಡ್ ಲೆಬನಾನ್, ಈ 3 ಲೊಕೇಶನ್ಸ್ ಅಲ್ಲಿ ಏನ್ ನಡೀತಾ ಇದೆ ಅದು ವರ್ಲ್ಡ್ ವಾರ್ 3ಗೆ ಲೀಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಆ ಒಂದು ಸೆಂಟಿಮೆಂಟ್ ಇಂದ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ಅನ್ನೋದು ತುಂಬಾ ಜನರ ನಂಬಿಕೆ. ಸೊ ನಾನು ಅದಕ್ಕೆ ಕ್ಲಾರಿಟಿ ಕೊಡಕ್ ಟ್ರೈ ಮಾಡ್ತೀನಿ, ಯಾಕೆ ನಾವು ಅದನ್ನ ನ್ಯೂಸ್ ನ ಟ್ರಸ್ಟ್ ಮಾಡಬಾರ್ದು. ಚಾರ್ಟ್ ಫಸ್ಟ್, ನ್ಯೂಸ್ ಫಸ್ಟ್. ನ್ಯೂಸ್ ಬರಕ್ಕಿಂತ ಮೊದಲೇ ಚಾರ್ಟ್ ಹೇಗೆ ಕನ್ಫರ್ಮೇಶನ್ ಕೊಡುತ್ತೆ, ನಾವು ಟೆಕ್ನಿಕಲಿ ಜಾಸ್ತಿ ನೋಡ್ಬೇಕಾ, ಫಂಡಮೆಂಟಲಿ ಜಾಸ್ತಿ ನೋಡ್ಬೇಕಾ ಅಂತ ಒಂದು ಕ್ಲಾರಿಟಿ ತಗೊಳಕ್ ಟ್ರೈ ಮಾಡೋಣ. ಈಗ ಮಾರ್ಕೆಟ್ ಏನೋ ಫಾಲ್ ಆಗಿದೆ, ನಿಫ್ಟಿ ಸ್ಮಾಲ್ ಕ್ಯಾಪ್ ಫಾಲ್ ಆಗಿದೆ. ಇದು ಫಾಲ್ ಆದಾಗ ಪ್ರತಿಯೊಂದು ಟ್ರೆಂಡು ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಟ್ರೂ ಅಪ್ ಟ್ರೆಂಡ್, ಒರಿಜಿನಲ್ ಅಪ್ ಟ್ರೆಂಡ್ ಮತ್ತೆ ಒರಿಜಿನಲ್ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಟೂ ಅಪ್ ಟ್ರೆಂಡ್, ಟೂ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಅದು ಹೇಗೆ ಫಾರ್ಮ್ ಆಗುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾನು ಬಂದು ಮಾರ್ಕೆಟ್ ಕ್ರಾಶ್ ಆಗುತ್ತೆ ಇಲ್ವಾ ಅಂತ ಕ್ಲಾರಿಟಿ ನಾವು ತಗೊಳಕ್ ಟ್ರೈ ಮಾಡೋಣ. ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ನಾವು ಮಾರ್ಕೆಟ್ ನ ನೋಡಿದಾಗ ನಮಗೆ ಫಸ್ಟ್ ಒರಿಜಿನಲ್ ಅಪ್ ಟ್ರೆಂಡ್ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ, ಫಸ್ಟ್ ಈ ತರ ಒಂದು ಬಿಹೇವಿಯರ್ ಇರುತ್ತೆ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ. ಸೊ ನಿಮ್ಗೆ ಈ ಹೈಯರ್ ಹೈ, ಹೈಯರ್ ಲೋ ಫಾರ್ಮೇಶನ್ ಕ್ರಿಯೇಟ್ ಆದಾಗ ವಾಲ್ಯೂಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕಿಂತ ಬಿಫೋರ್ ಜಸ್ಟ್ ಒಂದು ಸ್ಮಾಲ್ ಪಾಯಿಂಟ್, ಎಂಟೈರ್ ಟೆಕ್ನಿಕಲ್ ಅನಾಲಿಸಿಸ್ ಮಾರ್ಕೆಟ್ ಅಲ್ಲಿ ನಾವು ಮಾಡೋದು ಎರಡೇ ಅನಾಲಿಸಿಸ್, ಒಂದು ಫಂಡಮೆಂಟಲ್, ಇನ್ನೊಂದು ಬಂದು ಟೆಕ್ನಿಕಲ್ ಅನಾಲಿಸಿಸ್. ಸೊ ಟೆಕ್ನಿಕಲ್ ಅನಾಲಿಸಿಸ್ ಬಂದು ನಿಮ್ಗೆ ಎರಡು ಪ್ಯಾರಾಮೀಟರ್ಸ್ ಮೇಲೆ ನಿಂತಿರುತ್ತೆ, ಒಂದು ಬಂದು ಪ್ರೈಸ್, ಇನ್ನೊಂದು ಬಂದು ವಾಲ್ಯೂಮ್. ಓಕೆನಾ, ಪ್ರೈಸ್ ಮತ್ತೆ ವಾಲ್ಯೂಮ್ ಬೇಸ್ ಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ನಿಂತಿರುತ್ತೆ. ಸೊ ಈಗ ಪ್ರೈಸ್ ಅನ್ನೋದು ಏನಿದೆ, ಅದು ನೀವೇನೀಗ ಇಂಡೆಕ್ಸಸ್ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಕ್ಯಾಂಡಲ್ಸ್ ನ, ಅದು ಪ್ರೈಸ್ ಅಂತ ಕರಿತೀವಿ. ಅಂಡ್ ಬಾಟಮ್ ಅಲ್ಲಿ ನಿಮ್ಗೆ ಈಕ್ವಿಟಿ ನಲ್ಲಿ ಸಿಗುತ್ತೆ, ಇಂಡೆಕ್ಸಸ್ ಅಲ್ಲಿ ಸಿಗಲ್ಲ. ಡೆರಿವೇಟಿವ್ಸ್ ಮತ್ತೆ ಈಕ್ವಿಟಿ ಸ್ಪಾಟ್ ಅಲ್ಲಿ ನಿಮ್ಗೆ ವಾಲ್ಯೂಮ್ ಬಾರ್ಸ್ ಅನ್ನೋ ಸಿಗುತ್ತೆ ಬಾಟಮ್ ಅಲ್ಲಿ. ಈಗ ಸುಮಾರು ಜನ ಏನ್ ಮಾಡ್ತಾರೆ, ಪ್ರೈಸ್ ನ ಬೇಸ್ ಆಗಿ ಇಟ್ಕೊಂಡು ಅನಾಲಿಸಿಸ್ ಮಾಡ್ತಾರೆ, ವಾಲ್ಯೂಮ್ ನ ಮರ್ತು ಹೋಗ್ತಾರೆ. ಇನ್ ಕೆಲವರು ವಾಲ್ಯೂಮ್ ನ ಬೇಸ್ ಇಟ್ಕೊಂಡು ಅನಾಲಿಸಿಸ್ ಮಾಡ್ತಾರೆ, ಪ್ರೈಸ್ ನ ಮರ್ತು ಹೋಗ್ತಾರೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ 50% ವೇಟೇಜ್ ಪ್ರೈಸ್ ಕೊಟ್ರೆ, ರಿಮೈನಿಂಗ್ 50% ವೇಟೇಜ್ ನಾವು ವಾಲ್ಯೂಮ್ಸ್ ಗೆ ಕೊಡ್ತೀವಿ. ಸೊ ಇವೆರಡು ಮಸ್ಟ್ ಆಗಿರುತ್ತೆ ಒಂದು ಒಳ್ಳೆ ಅನಾಲಿಸಿಸ್ ಮಾಡುವಾಗ, ಒಂದು ಫುಲ್ ಫ್ಲೆಜ್ಡ್ ಅನಾಲಿಸಿಸ್ ನಾವು ಮಾಡಬೇಕು ಅಂತಂದ್ರೆ. ನೆಕ್ಸ್ಟ್, ಈಗ ನಾವು ಯಾವುದೇ ಒಂದು ಕಾನ್ಸೆಪ್ಟ್ ನ ಸ್ಟಡಿ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಬೇಸಿಕ್ ಇಂದ ಹಿಡಿದು ಪ್ರೈಸ್ ಆಕ್ಷನ್ಸ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, ಇಂಡಿಕೇಟರ್ಸ್, ಇಲ್ಲ ಅಂತಂದ್ರೆ ಪೈವೋಟ್ ಪಾಯಿಂಟ್ಸ್, ಅಡ್ವಾನ್ಸ್ ಅನಾಲಿಸಿಸ್, ಆರ್ಡರ್ ಫ್ಲೋ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್, ನೀವು ಯಾವುದೇ ಕಾನ್ಸೆಪ್ಟ್ ನ ತಗೊಂಡಾಗ ಈ ಎಲ್ಲಾ ಕಾನ್ಸೆಪ್ಟ್ಸ್ ಡಿಪೆಂಡ್ ಆಗಿರೋದು ಪ್ರೈಸ್ ಮತ್ತೆ ವಾಲ್ಯೂಮ್ ಬೇಸ್ ಮೇಲೆ. ಸೊ ಈಗ ಈ ಪ್ರೈಸ್ ಮತ್ತೆ ವಾಲ್ಯೂಮ್ ನ ಒಂದು ಟ್ರೆಂಡ್ ಐಡೆಂಟಿಫೈ ಮಾಡುವಾಗ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಫಸ್ಟ್ ನಮಗೆ ಈ ತರ ಒಂದು ಹೈಯರ್ ಹೈ, ಇದು ಬಂದು ಅಪ್ ಟ್ರೆಂಡ್ ಅಂತ ಕರಿತೀವಿ. ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ಈ ತರ ಒಂದು ಫಾರ್ಮೇಶನ್ ಕ್ರಿಯೇಟ್ ಆಗಿರ್ಬೇಕು ಫಸ್ಟ್ ಥಿಂಗ್. ಇದು ಬಂದು ಪ್ರೈಸ್, ಏನ್ ನೀವೀಗ ನೋಡ್ತಿದ್ರ, ಇದು ಬಂದು ಪ್ರೈಸ್ ಬಿಹೇವಿಯರ್. ಸೊ ಪ್ರೈಸ್ ಬಿಹೇವಿಯರ್ ಜೊತೆಗೆ ವಾಲ್ಯೂಮ್ ಹೇಗೆ ಕ್ರಿಯೇಟ್ ಆಗ್ಬೇಕಂದ್ರೆ ನೋಡಿ, ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿರ್ಬೇಕು. ಫಸ್ಟ್ ಹೈಯರ್ ಹೈ ಏನ್ ಕ್ರಿಯೇಟ್ ಆಗಿದೆ, ಈ ಲೊಕೇಶನ್ ನೀವೇನ್ ನೋಡ್ತಿದ್ರ, ಫಸ್ಟ್ ಹೈಯರ್ ಹೈ ಇದೆಯಲ್ವಾ, ಈ ಲೊಕೇಶನ್ ಏನ್ ನೋಡ್ತಿದ್ರ, ನೆಕ್ಸ್ಟ್ ಟೈಮ್ ಫಸ್ಟ್ ಹೈಯರ್ ಹೈನ ಬ್ರೇಕ್ ಮಾಡಿ ಸೆಕೆಂಡ್ ಹೈಯರ್ ಹೈ ಕ್ರಿಯೇಟ್ ಆದಾಗ ಈ ಬಾಟಮ್ ಅಲ್ಲಿ ಇರತ್ತಲ್ಲ ವಾಲ್ಯೂಮ್ಸ್, ಇನ್ನ ಬಿಗ್ ವಾಲ್ಯೂಮ್ಸ್ ಬಂದಿರಬೇಕು. ಮತ್ತೆ ಈ ಸೆಕೆಂಡ್ ಹೈಯರ್ ಹೈನ ಬ್ರೇಕ್ ಮಾಡಿ ಥರ್ಡ್ ಹೈಯರ್ ಹೈ 40 ಕ್ರಿಯೇಟ್ ಆದಾಗ ಏನ್ ಈ ಲೆವೆಲ್ಸ್ ಇರುತ್ತೋ ಆಲ್ಮೋಸ್ಟ್ ಈಕ್ವಲ್ ಟು ದ ಪ್ರೀವಿಯಸ್ ವಾಲ್ಯೂಮ್ಸ್ ಏನಿರುತ್ತೋ ಆ ವಾಲ್ಯೂಮ್ಸ್ ಈಕ್ವಲ್ ಬಂದಿರಬೇಕು, ಅದು ಅಥವಾ ಅದಕ್ಕಿಂತ ಜಾಸ್ತಿ ವಾಲ್ಯೂಮ್ಸ್ ಪಾರ್ಟಿಸಿಪೇಷನ್ ಆಗಿರಬೇಕು. ಇದನ್ನ ನಾವು ಹೆಲ್ದಿ ಅಪ್ ಟ್ರೆಂಡ್ ಅಂತ ಕರಿತೀವಿ, ಹೆಲ್ದಿ ಅಪ್ ಟ್ರೆಂಡ್ ಅಂತ ಕರಿತೀವಿ, ಅಥವಾ ಒರಿಜಿನಲ್ ಅಪ್ ಟ್ರೆಂಡ್ ಅಂತ ಕರಿತೀವಿ, ಅಥವಾ ಟ್ರೂ ಅಪ್ ಟ್ರೆಂಡ್ ಅಂತ ಕರಿತೀವಿ ಇದನ್ನ. ಅದೇ ರೀತಿ ಡೌನ್ ಟ್ರೆಂಡ್. ಸೊ ಡೌನ್ ಟ್ರೆಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ
ಫಸ್ಟ್ ಲೋಯರ್ ಲೋ ಕ್ರಿಯೇಟ್ ಆಗುತ್ತೆ ಅಂಡ್ ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಈ ಫಾರ್ಮೇಶನ್ ಆದಾಗ ಇದು ಪ್ರೈಸ್ ಬಿಹೇವಿಯರ್. ಓಕೆನಾ. ಸೊ ವಾಲ್ಯೂಮ್ ನಮಗೆ ಬಾಟಮ್ ಅಲ್ಲಿ ಇರುತ್ತೆ. ಸೊ ವಾಲ್ಯೂಮ್ಸ್ ಹೇಗೆ ಪಾರ್ಟಿಸಿಪೇಷನ್ ಆಗುತ್ತೆ ಅಂತಂದ್ರೆ ನೋಡಿ, ಫಸ್ಟ್ ಲೋಯರ್ ಲೋ ಬ್ರೇಕ್ ಡೌನ್ ಮಾಡಿದಾಗ ಫಸ್ಟ್ ಲೋಯರ್ ಲೋ ನಲ್ಲೇ ನಮಗೆ ಒಂದು ಬಿಗ್ ವಾಲ್ಯೂಮ್ಸ್ ಅನ್ನೋದು ಪಾರ್ಟಿಸಿಪೇಷನ್ ಆಗುತ್ತೆ. ಅದಾದ್ಮೇಲೆ ಈ ಏನ್ ಪ್ರೀವಿಯಸ್ ಲೋಯರ್ ಲೋ ಇತ್ತು ಅದನ್ನ ಬ್ರೇಕ್ ಮಾಡಿದಾಗ ಮಾರ್ಕೆಟ್ ನಮ್ಗೆ ಇನ್ನೂ ದೊಡ್ಡ ವಾಲ್ಯೂಮ್ಸ್ ಬರುತ್ತೆ. ಆಯ್ತಾ. ಸೊ ಇನ್ನು ದೊಡ್ಡ ವಾಲ್ಯೂಮ್ಸ್ ಬರುತ್ತೆ, ಅದು ನಮಗೆ ಒರಿಜಿನಲ್ ಡೌನ್ ಟ್ರೆಂಡ್ ನ ಸೂಚನೆ ಮಾಡುತ್ತೆ. ಅಗೇನ್ ಥರ್ಡ್ ಟೈಮು ಆ ಪರ್ಟಿಕ್ಯುಲರ್ ಲೋನ ಬ್ರೇಕ್ ಡೌನ್ ಮಾಡಿದಾಗ ನಮಗೆ ಇನ್ನು ಫರ್ದರ್ ಡೌನ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಮಗೆ ಬಿಗ್ ವಾಲ್ಯೂಮ್ಸ್ ಫಸ್ಟ್ ಅಥವಾ ಸೆಕೆಂಡ್ ವಾಲ್ಯೂಮ್ಸ್ ಏನಿರುತ್ತೋ ಅದಕ್ಕಿಂತ ಜಾಸ್ತಿ ವಾಲ್ಯೂಮ್ಸ್ ಬರಬೇಕಾಗಿರುತ್ತೆ. ಅವಾಗ ನಮಗೆ ಅದು ಫರ್ದರ್ ಡೌನ್ ಟ್ರೆಂಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ಬಂದು ಟ್ರೂ ಡೌನ್ ಟ್ರೆಂಡ್ ಅಂತ ಕರಿತೀವಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಕರೆಂಟ್ ಸಿಚುವೇಶನ್ ಅದೇ ತರ ಇದೆ. ಏನಾಗಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತದೆ ಕಂಟಿನ್ಯೂಸ್ ಆಗಿ. ಮಾರ್ಕೆಟ್ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ ಕ್ರಿಯೇಷನ್ ಆಗ್ತದೆ. ಅಟ್ ದ ಸೇಮ್ ಟೈಮು ವಾಲ್ಯೂಮ್ಸ್ ಬಂದು ಈ ತರ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ವಾಲ್ಯೂಮ್ಸ್ ಬಂದು ಡಿಕ್ರೀಸಿಂಗ್ ಇದೆ, ಅಟ್ ದ ಸೇಮ್ ಟೈಮು ಪ್ರೈಸ್ ಬಂದು ಡೌನ್ ಟ್ರೆಂಡ್ ಇದೆ. ಇದನ್ನ ನಾವು ವಾಲ್ಯೂಮ್ ಅನಾಲಿಸಿಸ್ ಕಂಡೀಷನ್ ನಂಬರ್ 3 ನಲ್ಲಿ ಏನಂತ ಹೇಳ್ತೀವಿ ಅಂದ್ರೆ, ವಾಲ್ಯೂಮ್ ಡೌನ್ ಹೋಗ್ತದೆ, ಪ್ರೈಸ್ ಡೌನ್ ಹೋಗ್ತದೆ, ರಿವರ್ಸಲ್ ಆಗಿ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತೀವಿ. ಇದು ಜಸ್ಟ್ ಒಂದು ಕಾನ್ಸೆಪ್ಟ್. ಪ್ರೈಸ್ ಮತ್ತೆ ವಾಲ್ಯೂಮ್ ನ ಕಂಬೈನ್ ಮಾಡಿದಾಗ ಇದು ಬೌನ್ಸ್ ಬ್ಯಾಕ್ ರಿವರ್ಸಲ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇದು ಒಂದು ಸೆನಾರಿಯೋ. ಅಂಡ್ ಎರಡನೇ ಸೆನಾರಿಯೋ ಬಂದು ವಾಲ್ಯೂಮ್ಸ್ ಏನಿರುತ್ತೆ ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಈ ತರ ಹೈಯರ್ ಹೈ ಕ್ರಿಯೇಟ್ ಆಗಿರುತ್ತೆ, ಹೈಯರ್ ಲೋ, ಹೈಯರ್ ಹೈ, ದೆನ್ ಹೈಯರ್ ಲೋ. ಸೊ ಸುಮಾರು ಜನಕ್ಕೆ ಲೆಟ್ಸ್ ಸೇ ಇವಾಗಿರೋ ಸೇಮ್ ಸೆನಾರಿಯೋ ಇದೇ ತರ ಇದೆ ನೋಡಿ. ಇಲ್ಲಿಗೆ ಬಂದಿರುತ್ತೆ ಮಾರ್ಕೆಟ್. ಸೊ ಈ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ, ಆಲ್ಮೋಸ್ಟ್ ಈ ಲೋಯೆಸ್ಟ್ ಪಾಯಿಂಟ್ ತನಕ ಮಾರ್ಕೆಟ್ ಅನ್ನೋದು ಬಂದಿರತ್ತೆ. ಅಲ್ಲಿಗೆ ಮಾರ್ಕೆಟ್ ಕರೆಕ್ಷನ್ ಆಗ್ತಾ ಇರತ್ತೆ. ಆದ್ರೆ ಸುಮಾರು ಜನ ಕ್ವಶನ್ಸ್ ಏನಪ್ಪಾ ಅಂದ್ರೆ, ಏನ್ ಈ ಕರೆಂಟ್ ಮಾರ್ಕೆಟ್ ಡೌನ್ ಬರ್ತಿದೆಯೋ ಇದು ಕ್ರ್ಯಾಶ್ ಅಥವಾ ಬಿಗ್ ಫಾಲ್ ಅಥವಾ ಕರೆಕ್ಷನ್. ಸೊ ಇದು ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಇದು ಕ್ರ್ಯಾಶ್ ಅಥವಾ ಬಿಗ್ ಫಾಲ್ ಅಥವಾ ಕರೆಕ್ಷನ್, ಹೆಲ್ದಿ ಕರೆಕ್ಷನ್, ಹೇಗೆ ನಾನು ಅರ್ಥ ಮಾಡ್ಕೊಳ್ಳೋದು. ಸೊ ಇದ್ರೆ ಒಂದು ಅಬ್ಸರ್ವ್ ಮಾಡಿ, ಈ ತರ ಒಂದು ಅಪ್ ಮೂವ್ ಹೋದಾಗ ಬೈಯಿಂಗ್ ವಾಲ್ಯೂಮ್ಸ್ ತುಂಬಾ ದೊಡ್ಡ ದೊಡ್ಡ ಬೈಯಿಂಗ್ ವಾಲ್ಯೂಮ್ಸ್ ಪಾರ್ಟಿಸಿಪೇಷನ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮು ಕರೆಕ್ಷನ್ ಬಂದಾಗ ನ್ಯೂಸ್ ಏನೇ ಆಗಿರ್ಬೋದು, ಮೇ ಬಿ ವಾರ್ ಆಗಿರ್ಬೋದು, ಇಲ್ಲ ಸಮ್ ಗ್ಲೋಬಲ್ ಇನ್ಫ್ಲೇಷನ್ ನ್ಯೂಸ್ ಆಗಿರ್ಬೋದು, ಇಲ್ಲ ಸಮ್ ಮಾರ್ಕೆಟ್ ಯಾವ್ದು ಕ್ರಾಶ್ ಆಗಿ ಅದ್ರ ಇಂಪ್ಯಾಕ್ಟ್ ನಮ್ಗೆ ಬರ್ತಾ ಇರ್ಬೋದು, ವಾಟ್ ಎವರ್ ಇಟ್ ಕುಡ್ ಬಿ. ಆದ್ರೆ ಈ ಕರೆಕ್ಷನ್ ಬರೋವಾಗ ವಾಲ್ಯೂಮ್ ಮಸ್ಟ್ ಕನ್ಫರ್ಮ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾದರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಚಾರ್ಲೆಸ್ ಡೌನ್ ಕರೀತೀವಿ. ಅವ್ರು ಹೇಳಿರೋ ಕೆಲವು ಪಾಯಿಂಟ್ಸ್, 5 ಪಾಯಿಂಟ್ಸ್, ಮೇಜರ್ ಪಾಯಿಂಟ್ಸ್ ಅವ್ರು ಹೇಳಿದ್ದಾರೆ. ಅದರಲ್ಲಿ ವಾಲ್ಯೂಮ್ ಮಸ್ಟ್ ಕನ್ಫರ್ಮ್ ಅಂತ ಹೇಳಿದ್ದಾರೆ. ಅಂದ್ರೆ ವಾಲ್ಯೂಮ್ ಕನ್ಫರ್ಮ್ಸ್ ದ ಟ್ರೆಂಡ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಕ್ರಾಶ್ ಅಥವಾ ಕರೆಕ್ಷನ್ ಅಂತ ಕನ್ಫರ್ಮೇಶನ್ ಮಾಡಕ್ಕೆ ಮೇಜರ್ ಟೂಲ್ ಅಂತ ಯಾವ್ದಾದ್ರು ಇದೆ ಅಂದ್ರೆ ವಾಲ್ಯೂಮ್ ಮಾತ್ರ. ಸೊ ಇಲ್ಲಿ ನಿಮ್ಗೆ ವಾಲ್ಯೂಮು ಡಾಮಿನೇಟ್ ಆಗಿರಬೇಕು, ದೊಡ್ಡ ದೊಡ್ಡ ವಾಲ್ಯೂಮ್ಸ್ ಡಾಮಿನೇಟ್ ಆಗಿರಬೇಕು ಈ ಕರೆಕ್ಷನ್ ಅಲ್ಲಿ. ಅವಾಗ ಮಾತ್ರ ನಾವು ಅದನ್ನ ಕ್ರಾಶ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಬರೋ ದಿನಗಳು ಹೆಲ್ದಿ ಇಲ್ಲ, ಮಾರ್ಕೆಟ್ ಬಿದ್ದೋಗುತ್ತೆ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಕೋವಿಡ್. ನೀವು ಕೋವಿಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ವಾಲ್ಯೂಮ್ಸ್ ನ ಡಂಪ್ ಮಾಡಿದ್ದಾರೆ ಮಾರ್ಕೆಟ್ ಅಲ್ಲಿ. ಓಕೆನಾ. ಸೊ ಈಗ ಮಾರ್ಕೆಟ್ ಅಲ್ಲಿ ಏನಾಗಿದೆ, ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತಾ ಇದೆ, ಬಟ್ ವಾಲ್ಯೂಮ್ಸ್ ಬಂದು ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ. ಅಂಡ್ ಫೈನಲ್ ನಾವು ಕನ್ಕ್ಲೂಷನ್ ತಗೊಳ್ಳೋಣ. ನಾವು ಕರೆಕ್ಷನ್ ಅಲ್ಲಿ ಇದೀವ, ಅದು ಒಳ್ಳೆ ಕರೆಕ್ಷನ್ ಅಥವಾ ಅನ್ಹೆಲ್ದಿ ಕರೆಕ್ಷನ್ ಅಥವಾ ಕ್ರಾಶ್ ಅಂತ ಹೇಳ್ಬಿಟ್ಟು. ಈಗ ನಾವು ಎಕ್ಸಾಂಪಲ್ಸ್ ಬರೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನಾವು ಜಸ್ಟ್ ಆನ್ ಇಂಡಸ್ಟ್ರೀಸ್ ನ ತಿಳ್ಕೊಂಡ್ವಿ. ನಿಫ್ಟಿ ಬಂದು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ರೆಡ್ ಕ್ಯಾಂಡಲ್ಸ್ ನ ಕ್ರಿಯೇಟ್ ಮಾಡ್ತದೆ. ಅದೇ ರೀತಿ ಸೆನ್ಸೆಕ್ಸ್ ಡೌನ್ ಟ್ರೆಂಡ್ ಹೋಗ್ತದೆ. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ ನಮಗೆ ಒಂದು ಡೌನ್ ಫಾಲ್ ಅಂತ ಕ್ರಿಯೇಟ್ ಆಗ್ತದೆ. ಸೊ ಈಗ ಕೆಲವು ಸ್ಟಾಕ್ಸ್ ನ ನೋಡೋಣ. ಈಗ ಲೆಟ್ಸ್ ಸೇ ಇದು ಬಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್. ಇವು ಇಂಡೋಸ್ಟಾರ್ ಅನ್ನೋ ಸ್ಟಾಕ್. ಇದು ಲೆಟ್ಸ್ ಸೇ ಇಂಡೋಸ್ಟಾರ್ ಅನ್ನೋ ಸ್ಟಾಕ್ ಇಲ್ಲಿ. ಸೊ ಇಂಡೋಸ್ಟಾರ್ ಸ್ಟಾಕ್ ಇವತ್ತೆಷ್ಟು 8.45% ಫಾಲ್ ಆಗಿದೆ. ಎಷ್ಟು? 8.45% ಸ್ಮಾಲ್ ಕ್ಯಾಪ್ ಸ್ಟಾಕ್. ಸೊ ಒಂದು ಸ್ಟಾಕ್ 8.5% ಬೀಳ್ತಾ ಇದೆ ಅಂತಂದ್ರೆ ಅದು ನಿಜವಾಗ್ಲೂ ಸೆಲ್ಲಿಂಗ್ ಪ್ರೆಷರ್ ಇದ್ರೆ ಆ ವಾಲ್ಯೂಮ್ಸ್ ಡಾಮಿನೇಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಬೇಸಿಕಲಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಒಂದು ಸ್ಮಾಲ್ ವಾಲ್ಯೂಮ್ ಬಾರು, ಸ್ಮಾಲ್ ರೆಡ್ ಕ್ಯಾಂಡ್ಲು, ಯಾರು ಕೇರ್ ಮಾಡಲ್ಲ. ಪಾರ್ಟಿಸಿಪೆಂಟ್ಸ್ ಕಮ್ಮಿ, ಬಿಹೇವಿಯರ್ ಅಂದ್ರೆ ಪ್ರೈಸ್ ಮೊಮೆಂಟಮ್ ಕಮ್ಮಿ. ನಾರ್ಮಲ್ ಸೆನಾರಿಯೋ ಇದು. ಅಬ್ನಾರ್ಮಲ್ ಸೆನಾರಿಯೋ ಹೇಗಿರುತ್ತೆ ಅಂತಂದ್ರೆ,
ನೋಡಿ, ದೊಡ್ಡ ಸೆಲ್ಲಿಂಗ್ ಕ್ಯಾಂಡಲ್, ಸ್ಮಾಲ್ ವಾಲ್ಯೂಮ್ ಪಾರ್ಟಿಸಿಪೇಷನ್. ಏನಕ್ಕೆ ಇದೇ ತರ ಆಗ್ತದೆ? ಸೊ ಈಗ ರೀಸೆಂಟ್ ಆಗಿ ನೀವು ಮಾರ್ಕೆಟ್ ರ್ಯಾಲಿ ಚೆಕ್ ಮಾಡಿ. ಮಾರ್ಕೆಟ್ ಅಲ್ಲಿ ರ್ಯಾಲಿ ಹೇಗಿತ್ತಂದ್ರೆ, ಒಂದು ಸ್ಟಾಕ್ ಇದ್ರ ಅಪ್ ಹೋಗುತ್ತೆ, ಒಂದು 2-3% ಅಥವಾ ಒಂದು 5% ಕರೆಕ್ಷನ್ ಬಿದ್ರೆ ಸಾಕು, ಜನ ಮೇಲೆ ಬಿದ್ದು ಬೈ ಮಾಡ್ತಿದ್ದಾರೆ. ಮತ್ತೆ ಅಪ್ ಹೋಗುತ್ತೆ, ಮತ್ತೆ ಜನ ಒಂದ್ ಚೂರು ಕರೆಕ್ಷನ್ ಬಂದ್ರೆ ಜನ ಬೈ ಮಾಡ್ತಿದ್ದಾರೆ. ಮತ್ತೆ ಅಪ್ಪು ಮತ್ತೆ ಕರೆಕ್ಷನ್ ಬಂದ್ರೆ ಜನ ಬೈ. ಅಂದ್ರೆ ಮಾರ್ಕೆಟ್ ನ ಫಾಲ್ ಆಗಕ್ಕೆ ಬಿಡ್ತಾ ಇಲ್ಲ ಯಾರು, ಬಂದ್ ಸುರಿತಾ ಇದಾರೆ ದುಡ್ಡನ್ನ. ಈ ಸೆನಾರಿಯೋನಲ್ಲಿ ಏನಾಗುತ್ತೆ, ಆಲ್ವೇಸ್ ಮಾರ್ಕೆಟ್ ಅಲ್ಲಿ ಗೇಮ್ ಆಫ್ 2 ಪಾರ್ಟಿಸಿಪೆಂಟ್ಸ್ ಅಂತ ಕರಿತೀವಿ. ಯಾರಂತಂದ್ರೆ ಬೈಯರು ಸೆಲ್ಲರು ಅಲ್ಲ. ಗೇಮ್ ಆಫ್ 2 ಪಾರ್ಟಿಸಿಪೆಂಟ್ ಅಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ರಿಟೇಲರ್, ಓಕೆನಾ, ಅಥವಾ ಕ್ರೌಡ್ ಅಂತ ಕರೀತಾರೆ ರಿಟೇಲರ್ಸ್ ನ. ಸೊ ಇನ್ಸ್ಟಿಟ್ಯೂಷನ್ಸ್ ಯಾರಪ್ಪ ಅಂದ್ರೆ ನಿಮ್ಗೆ ಗೊತ್ತು, FII, DI, HNI, ಓಕೆನಾ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, ಈ ಮೂರು ಬಂದು ಇನ್ಸ್ಟಿಟ್ಯೂಷನಲ್ ಲೆವೆಲ್ಸ್ ಅಲ್ಲಿ ಬರ್ತಾರೆ. ರಿಟೇಲರ್ಸ್ ಅಥವಾ ಕ್ರೌಡ್ ಅಂತ ಬಂದಾಗ ನಾವು ಬರ್ತೀವಿ. ನಮ್ಮಂತ ಲಕ್ಷಾಂತರ ಜನ ಏನ್ ಪಾರ್ಟಿಸಿಪೇಟ್ ಮಾಡ್ತಾರೆ, ನಾವು ಬಂದು ಕ್ರೌಡ್ ಇದ್ರಲ್ಲಿ ಬರ್ತೇವೆ. ಸೊ ಈಗ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ರಿಟೇಲರ್ಸ್ ಏನ್ ಈ ಫೈಟ್ ಇದೆಯೋ, ಇದರಲ್ಲಿ ಯಾರಾದ್ರೂ ಒಬ್ರು ವಿನ್ ಆಗ್ಬೇಕು ಓವರ್ ಅ ಪೀರಿಯಡ್ ಆಫ್ ಟೈಮ್. ಇಬ್ರು ವಿನ್ ಆಗಕ್ಕೆ ಚಾನ್ಸೇ ಇಲ್ವಲ್ಲ. ಸೊ ನಾವು ಯಾರಾದ್ರೂ ಒಬ್ರು ವಿನ್ ಆಗ್ಬೇಕು. ಅದು ಹೇಗೆ ಅಂತಂದ್ರೆ, ಈಗ ರೀಸೆಂಟ್ ರ್ಯಾಲಿ ನೋಡಿದಾಗ ಮಾರ್ಕೆಟ್ ಪೀಕ್ ಅಲ್ಲಿ ಹೋಗ್ತಾ ಇದೆ, ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ. ಎವ್ರಿ ಹೈನ ಬ್ರೇಕ್ ಮಾಡಿ ನ್ಯೂ ಹೈ ಕ್ರಿಯೇಟ್ ಮಾಡ್ತಿದೆ. ಈ ಸೆನಾರಿಯಲ್ಲಿ ಯಾರು ಸೆಲ್ ಮಾಡ್ತಾ ಇಲ್ಲ ಹೋಲ್ಡಿಂಗ್ಸ್ ನ, ಅವ್ರಿಗೊಂದು ಸಿಚುವೇಶನ್ ಬೇಕು. ಇದೆಲ್ಲ ನನ್ನ ಪಾಯಿಂಟ್ ಆಫ್ ಥಿಂಕಿಂಗ್ ಸ್ನೇಹಿತರೆ. ಒಂದು ಸೆನಾರಿಯೋ ಬೇಕು. ಅದು ಯಾವ ತರ ಇರಬೇಕು ಅಂತಂದ್ರೆ, ಎಲ್ಲಾ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಬಿಲೀವ್ ಮಾಡ್ಬೇಕು ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ. ಆ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಬೈ ಮಾಡ್ಕೋಬೇಕು. ಈ ತರ ಸೆನಾರಿಯೋನ ಕ್ರಿಯೇಟ್ ಮಾಡಬೇಕು. ಆದ್ರೆ ಆತ ಒಂದು ನೆಗೆಟಿವ್ ಸೆಂಟಿಮೆಂಟ್ ನ ಕ್ರಿಯೇಟ್ ಮಾಡಕ್ಕೆ ಅಷ್ಟು ಈಸಿ ಇಲ್ಲ. ಸೊ ಈಗ ನೀವು ಮಾರ್ಕೆಟ್ ಸೆಂಟಿಮೆಂಟ್ ನ ನೋಡೋದಾದ್ರೆ, ಈಗ ಏನಾಗಿದೆ, ಗ್ಲೋಬಲ್ ಸೆಂಟಿಮೆಂಟ್ಸ್ ಫೇವರ್ ಆಗಿದೆ. ಹೇಗೆ ಅಂತಂದ್ರೆ, ನಮ್ಗೆ ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ಏನ್ ನಡೀತಾ ಇದೆ ನ್ಯೂಸ್, ಅದು ತುಂಬಾ ಫಿಯರ್ಫುಲ್ ನ್ಯೂಸ್ ಆಗಿದೆ. ಅಂಡ್ ತುಂಬಾ ಜನ ಹೇಳ್ತಿದ್ದಾರೆ ಅದು World War III ಲೀಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಯಾರಿಗೂ ಇನ್ನೂ ಕ್ಲಾರಿಟಿ ಇಲ್ಲ, ಅದೇನಾಗುತ್ತೆ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ಮತ್ತೆ ಸೆಕೆಂಡ್ ಬಂದು, ಈ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಇದೆ ಡೌನ್ ಟ್ರೆಂಡ್ಗೆ. ಇದು ಬಂದು ರೈಟ್ ಸಿಚುವೇಶನ್. ಯಾರಾದ್ರೂ ಒಬ್ಬ ಪರ್ಸನ್ ಬಾಟಮ್ ಔಟ್ ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಂದ್ರೆ, ಬಾಟಮ್ ಔಟ್ ಅಂತಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗಿರುತ್ತೆ, ಒಂದು ಶಾರ್ಪ್ ಫಾಲ್ ನ ಕ್ರಿಯೇಟ್ ಮಾಡ್ತಾನೆ, ಶಾರ್ಪ್ ಕರೆಕ್ಷನ್ ಕ್ರಿಯೇಟ್ ಮಾಡ್ತಾನೆ. ಇಲ್ಲಿ ಎರಡು ಸಿಚುವೇಶನ್ ಇರುತ್ತೆ. ಒಂದು ಫರ್ದರ್ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಥವಾ ಬೋನ್ಸ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಬೋನ್ಸ್ ಬ್ಯಾಕ್ ಆದ್ರೆ ಇಲ್ಲಿ ಒಳ್ಳೆ ಬಾಟಮ್ ಔಟ್ ಎಂಟ್ರಿ ಸಿಗುತ್ತೆ ನಮ್ಗೆ. ಫರ್ದರ್ ಫಾಲ್ ಆದ್ರೆ ಅದು ಕ್ರಾಶ್ ಆಗುತ್ತೆ ಮಾರ್ಕೆಟ್. ಸೊ ಈಗ ನಾವು ಇವತ್ತಿನ ವಿಡಿಯೋನ ಉದ್ದೇಶ ಏನಪ್ಪಾ ಅಂದ್ರೆ, ಇದನ್ನ ಫೈಂಡ್ ಔಟ್ ಮಾಡೋದು ನಾವು, ಇದು ಕ್ರಾಶ್ ಅಪ್ ಟ್ರೆಂಡ್ ಅಂತ ಹೇಳ್ಬಿಟ್ಟು, ಅಂದ್ರೆ ಬಾಟಮ್ ಔಟ್ ಆಗಿ ಮೇಲೆ ಹೋಗುತ್ತಾ ಅಂತ ಹೇಳ್ಬಿಟ್ಟು. ಈಗ ಈ ಸೆನಾರಿಯೋನ ನಾವು ಇನ್ಸ್ಟಿಟ್ಯೂಷನಲ್ ವೈಸ್ ನೋಡಿದಾಗ, ಅಥವಾ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಯಾರಿಗೆ ಈ ಮಾರ್ಕೆಟ್ ಫಾಲ್ ನ ಕ್ರಿಯೇಟ್ ಮಾಡ್ತಿದ್ದಾರೋ ಅವ್ರ ಫೇವರ್ ಆಗಿ ನೋಡಿದಾಗ, ಮಾರ್ಕೆಟ್ ನೆಗೆಟಿವ್ ನ್ಯೂಸ್ ಅಲ್ಲಿದೆ. ಒಂದು ನೆಗೆಟಿವ್ ನ್ಯೂಸ್, ಫಂಡಮೆಂಟಲಿ ನೆಗೆಟಿವ್ ಅಲ್ಲಿ ಇದೀವಿ, ಒಂದು ನೆಗೆಟಿವ್ ನ್ಯೂಸ್ ಅಲ್ಲಿ ಇದೀವಿ. ಎರಡನೇದು ಬಂದು ನಮಗೆ ವಾಲ್ಯೂಮ್ ಪಾರ್ಟಿಸಿಪೇಷನ್ ಇಲ್ಲ. ಅದನ್ನ ತೋರಿಸ್ಕೊಡ್ತೀನಿ ನಿಮಗೆ, ವಾಲ್ಯೂಮ್ ಪಾರ್ಟಿಸಿಪೇಷನ್ ಇಲ್ಲ. ಸೊ ಇದು ಬಂದು ನನಗೆ ಒಂದು ಕರೆಕ್ಷನ್ ಅಂತ ನೀಟಾಗಿ ಕಾಣಿಸ್ತಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಜಸ್ಟ್ ನಾವು ಅದನ್ನ ಈಗ ನೋಡೋಣ. ಸೊ ಈಗ ನೀವು ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ನೆಗೆಟಿವ್ ನ್ಯೂಸ್ ಇದೆ ಒಂದು, ಅಂಡ್ ವಾಲ್ಯೂಮ್ ಫೇವರ್ ಆಗಿ ನಮ್ಗೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ವಾಲ್ಯೂಮ್ ನ ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಇದು ಫರ್ದರ್ ಫಾಲ್ ಅಥವಾ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಬರುತ್ತೆ ಅಂತ ನಮ್ಗೆ ನೀಟಾಗಿ ಮಾರ್ಕೆಟ್ ಅಲ್ಲಿ ಗೊತ್ತಾಗುತ್ತೆ. ಈಗ ಒಂದಷ್ಟು ಸ್ಟಾಕ್ಸ್ ನೋಡಿದ್ವಲ್ಲ. ಸೊ ಲೆಟ್ಸ್ ಸೇ REPL ಅನ್ನೋ ಸ್ಟಾಕ್ 2.4% ಬಿದ್ದಿದೆ ಇವತ್ತು, ಅಂಡ್ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇದೆ ಸ್ಟಾಕ್ ಇದು. ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಮಾರ್ಕೆಟ್ ತುಂಬಾ ಜನ ಏನ್ ಹೇಳ್ತಿದ್ದಾರೆ, ಬ್ಲಡ್ ಬಾತ್ ಆಗತ್ತೆ ಅಂಡ್ ಕ್ರಾಶ್ ಆಗತ್ತೆ, ಗ್ಲೋಬಲ್ ಸೆಂಟಿಮೆಂಟ್ ಚೆನ್ನಾಗಿಲ್ಲ, ಸುಮಾರು ಥಿಂಗ್ಸ್ ಹೇಳ್ತಿದ್ದಾರೆ. ನೋಡಿ, ಒಂದು ಒಳ್ಳೆ ಬೈಯಿಂಗ್ ಬಂದಿದೆ, ಸ್ಟ್ರಾಂಗ್ ವಾಲ್ಯೂಮ್ ಬಂದಿದೆ, ಅಂದ್ರೆ ಸ್ಟ್ರೆಂತ್ ನ ತೋರಿಸ್ತಾ ಇದೆ. ಮಾರ್ಕೆಟ್ ಅಪ್ ಹೋದಾಗ ಬೈಯರ್ ಸ್ಟ್ರೆಂತ್ ನ ತೋರಿಸ್ತಾ ಇದೆ. ಅದೇ ರೀತಿ ಮಾರ್ಕೆಟ್ ಡೌನ್ ಹೋದಾಗ ಸೆಲ್ಲರ್ ಸ್ಟ್ರೆಂತ್ ನ ತೋರಿಸ್ಬೇಕಲ್ವಾ? ಅರ್ಥ ಆಗ್ತಿದೆ ನಿಮ್ಗೆ? ಸೊ ಮಾರ್ಕೆಟ್ ಸೆಲ್ಲರ್ ಸ್ಟ್ರೆಂತ್ ನ ತೋರಿಸ್ಲಿಲ್ಲ ಅಂತಂದ್ರೆ ಅದು ಹೇಗೆ ಕ್ರಾಶ್ ಆಗಕ್ ಸಾಧ್ಯ? ಇಲ್ಲಿ ಅಬ್ಸರ್ವ್ ಮಾಡಿ, ಮಾರ್ಕೆಟ್ ಡೌನ್ ಹೋಗ್ತಿದೆ ಬಟ್ ವಾಲ್ಯೂಮ್ಸ್ ಕಂಟಿನ್ಯೂಸ್ಲಿ ಡಿಕ್ರೀಸ್ ಆಗ್ತಿದೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ರಿವರ್ಸಲ್ ಅಪ್ ಟ್ರೆಂಡ್ ಅಂತ ಅರ್ಥ. ಫಂಡಮೆಂಟಲ್ ನ್ಯೂಸ್ ಸ್ವಲ್ಪ ಪಕ್ಕಕ್ಕೆ ಇಡೋಣ, ಜಸ್ಟ್ ಅರ್ಥ ಮಾಡ್ಕೊಂಡು ಸೆಂಟಿಮೆಂಟ್ ನ ಅರ್ಥ ಮಾಡ್ಕೊಂಡು ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಮಾರ್ಕೆಟ್ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳೋಣ ಮಾರ್ಕೆಟ್ ಅಲ್ಲಿ ಏನ್ ನಡೀತಿದೆ ಅಂತ. ಸೊ ಇಲ್ಲಿ ನನ್ಗೆ ಯಾವುದೇ ತರದ ಸೆಲ್ಲಿಂಗ್ ಪ್ರೆಜರ್ ಕಾಣಿಸ್ತಾ ಇಲ್ಲ, ಡಾಮಿನೇಷನ್ ಇಲ್ಲ, ಅದ್ರ ಜೊತೆಗೆ ಸೆಲ್ಲಿಂಗ್ ವಾಲ್ಯೂಮ್ಸ್ ಡಿಕ್ರೀಸ್ ಆಗ್ತಾ ಇದೆ. ಇದೆಲ್ಲ ಹೆಲ್ದಿ ಕರೆಕ್ಷನ್ ಅನ್ನೇ ಸೂಚನೆ ಮಾಡುತ್ತೆ. ಲೆಟ್ಸ್ ಸೇ ಇನ್ನೊಂದು ಸ್ಟಾಕ್ ನೋಡೋಣ, ಒಂದು ಅದರ್ ಸ್ಟಾಕ್, ಇನ್ನೊಂದು ಹೋಲ್ಡಿಂಗ್ ಇದೆ, ಇದು ನಜಾರಾ ಅಂತ ಹೇಳ್ಬಿಟ್ಟು ಸ್ಟಾಕ್ ಹೆಸರು, NEZARA. ಸೊ ನಜಾರಾ ಟೆಕ್ನಾಲಜೀಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಇವತ್ತು 5% ಬಿದ್ದಿದೆ ಸ್ಟಾಕ್ ಇದು. ನನ್ನ ಬೈಯಿಂಗ್ ಪ್ರೈಸ್ ಬಂದು ಸಂವೇರ್ ಈ ಪಾಯಿಂಟ್ ಅಲ್ಲಿ ಇದೆ, ಓಕೆನಾ, ಪೀಕ್ ಅಲ್ಲಿದೆ. ಅಲ್ಲಿಂದ ಒಂದು ಚೂರು ಅಪ್ ಹೋಗಿ ಮತ್ತೆ ಡೌನ್ ಬಂತು. ಸೊ ಈ ಸ್ಟಾಕ್ ಏನಾಗಿದೆ ಇಲ್ಲಿ ನೋಡಿ, ಅಪ್ ಹೋದಾಗ ಬೈಯರ್ ಸ್ಟ್ರೆಂತ್ ನ ತೋರಿಸ್ತಾ ಇದೆ, ಅಪ್ ಮೂವ್ ಬೈಯರ್ ಸ್ಟ್ರೆಂತ್ ನ ತೋರಿಸ್ತಿದೆ.
ಅದೇ ರೀತಿ ನೋಡಿ ತುಂಬಾ ದೊಡ್ಡ ಕ್ಯಾಂಡ್ಲು, ಸೆಲ್ಲಿಂಗ್ ಕ್ಯಾಂಡ್ಲು, ಇವತ್ತು ತುಂಬಾ ದೊಡ್ಡ ಸೆಲ್ಲಿಂಗ್ ಕ್ಯಾಂಡ್ಲು, ಆದ್ರೆ ಸೆಲ್ಲರ್ ಸ್ಟ್ರೆಂತ್ ಆಲ್ಮೋಸ್ಟ್ ಝೀರೋ, ನೆಗ್ಲಿಜಿಬಲ್ ಸೆಲ್ಲರ್ ಸ್ಟ್ರೆಂತ್ ಇದೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇಲ್ಲ, ಜಸ್ಟ್ ಕರೆಕ್ಷನ್ ಆಗ್ತಿದೆ ಮಾರ್ಕೆಟ್. ಮೇ ಬಿ ಸ್ವಲ್ಪ ಮೇಜರ್ ಕರೆಕ್ಷನ್ ಆಗ್ಬೋದು, ಬಟ್ ಇಟ್ಸ್ ಕರೆಕ್ಷನ್, ಯಾವುದೇ ತರದ ಫಾಲ್ ಇಲ್ಲ ಇಲ್ಲಿ. ನಿಮ್ಗೆ ಇನ್ನೂ ನೀಟಾಗಿ ಹೇಳ್ಬೇಕಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವತ್ತಾದ್ರೂ ನಾವು ಒಂದು ಕ್ರಾಶ್ನ ಅಥವಾ ಒಂದು ಬ್ಲಡ್ ಬಾತ್ ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದ್ರೆ ನಮಗೆ ಎರಡು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡು ಥಿಂಗ್ಸ್, ಒಂದು ಬಂದು ಪ್ರೈಸು, ಇನ್ನೊಂದು ಬಂದು ವಾಲ್ಯೂಮ್. ಓಕೆನಾ? ಸೊ ಎರಡು ಒಟ್ಟಿಗೆ ಕನ್ಫರ್ಮೇಶನ್ ಕೊಟ್ರೆ ಮಾತ್ರ ನಾನು ಅದನ್ನ ಕ್ರಾಶ್ ಅಂತ ಕನ್ಫರ್ಮ್ ಮಾಡಕ್ ಸಾಧ್ಯ. ಇದ್ರಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮ್ ಕೊಡ್ಲಿಲ್ಲ ಅಂತಂದ್ರು ನಾವು ಅದನ್ನ ಕ್ರಾಶ್ ತಗೊಳಕ್ ಆಗಲ್ಲ. ಇನ್ನ ಸುಮಾರು ಜನ ಹೇಳ್ತಾರೆ ಮಾರ್ಕೆಟ್ ತುಂಬಾ ರ್ಯಾಲಿ ಆಗೋಗಿದೆ ಅಂತ. ನಮಗೂ ಭಯ ಆಗತ್ತೆ, ಬೀಯಿಂಗ್ ಅ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಆಗಿ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಮಾಡೋವಾಗ ಇಷ್ಟು ದೊಡ್ಡ ರ್ಯಾಲಿ ನೋಡಿದ್ರೆ ಎಲ್ರಿಗೂ ಸ್ವಲ್ಪ ಭಯ ಆಗತ್ತೆ, ಮಾರ್ಕೆಟ್ ಇಷ್ಟು ಪೀಕ್ ಹೋಗಿದ್ಯಾ ಅಂತೇಳಿ, ಈಗ ಹೋಗಿದೆಯಲ್ಲ ಸೊ ಕರೆಕ್ಷನ್ ಆಗತ್ತೆ ಇಲ್ಲ ಫಾಲ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಸ್ನೇಹಿತರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಫಾಲ್ ಆಗತ್ತೆ ನಿಜ, ಅದ್ ಮೇ ಬಿ ಈ ತಿಂಗಳಲ್ಲಿ ಆಗ್ಬೋದು, ನೆಕ್ಸ್ಟ್ ತಿಂಗಳು, ನೆಕ್ಸ್ಟ್ ಇಯರ್ ಅಥವಾ ಅಪ್ಕಮಿಂಗ್ ಇಯರ್ ಯಾವಾಗ ಬೇಕಾದ್ರೂ ಆಗ್ಬೋದು. ಬಟ್ ಆ ಫಾಲ್ ಆಗಕ್ಕೆ ರೀಸನ್ ಬರುತ್ತಲ್ವಾ, ಫಂಡಮೆಂಟಲ್ ಅಲ್ಲ, ಟೆಕ್ನಿಕಲ್. ಸೊ ಟೆಕ್ನಿಕಲ್ ಅಲ್ಲಿ ನಮಗೆ ವಾಲ್ಯೂಮ್ ಕನ್ಫರ್ಮೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ತರಹದ ಸೆಲ್ಲಿಂಗ್ ವಾಲ್ಯೂಮ್ಸ್ ಪ್ರೆಷರ್ ಇಲ್ಲ ಮಾರ್ಕೆಟ್ ಅಲ್ಲಿ, ಸೊ ಇದನ್ನ ಕನ್ಸಿಡರ್ ಕರೆಕ್ಷನ್ ಅಂತಾನೆ ಕನ್ಸಿಡರ್ ಮಾಡ್ತಿದ್ದೀನಿ. ಇನ್ನ ಒಂದು ಸ್ಟಾಕ್ ನ ನೋಡೋಣ. ಲೆಟ್ಸ್ ಸೇ ಇನ್ನೊಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ನೋಡೋಣ. 5% ಬಿದ್ದಿದೆ. ಯಾವ್ದು, ಸಾರಿ 5%, ವೋಲ್ಟಾ ಮ್ಯಾಪ್ ಅನ್ನೋ ಸ್ಟಾಕ್ 5% ಬಿದ್ದಿದೆ. ನೋಡಿ ನಾರ್ಮಲ್ ವಾಲ್ಯೂಮ್, ಕ್ಯಾಂಡಲ್ಸ್ ನೋಡಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಕ್ರಿಯೇಟ್ ಆಗ್ತಿದೆ, ಬಟ್ ನಾರ್ಮಲ್ ವಾಲ್ಯೂಮ್. ಅದೇ ಬೈಯರ್ ಸ್ಟ್ರೆಂತ್ ಬಂದಾಗ ಬಿಗ್ ವಾಲ್ಯೂಮ್ ವಿತ್ ಬಿಗ್ ಬೈಯಿಂಗ್ ಕ್ಯಾಂಡಲ್. ಆದ್ರೆ ಸೆಲ್ಲಿಂಗ್ ಸೈಡ್ ಬಂದಾಗ ಮಾತ್ರ ಸ್ಮಾಲ್ ವಾಲ್ಯೂಮ್ ವಿತ್ ಬಿಗ್ ಸೆಲ್ಲಿಂಗ್ ಕ್ಯಾಂಡಲ್. ಸೊ ಇದು ಬಂದು ನಮ್ಗೆ ಒಂದು ಕರೆಕ್ಷನ್ ಅನ್ನ ಹೇಳುತ್ತೆ ಹೊರತು ಯಾವುದೇ ತರದ ಬ್ಲಡ್ ಬಾತ್ ನ ಹೇಳ್ತಾ ಇಲ್ಲ ಇಲ್ಲಿ. ಓಕೆನಾ? ಸೇಮ್ ಎಲ್ಲ ಆಲ್ಮೋಸ್ಟ್ ಸುಮಾರು 80% ಆಫ್ ಸ್ಟಾಕ್ ಸೇಮ್ ಸಿನಾರಿಯೋ, ಎಲ್ಲಿ ನಮಗೆ ವಾಲ್ಯೂಮ್ ಡಾಮಿನೇಷನ್ ಇಲ್ಲ, ಸೆಲ್ಲಿಂಗ್ ಸೈಡ್ ಎಲ್ಲ ನಾರ್ಮಲ್ ಅಥವಾ ಸ್ಮಾಲ್ ವಾಲ್ಯೂಮ್ಸ್ ಇದೆ. ಸೊ ಇದು ಬಂದು ನಮಗೆ ಕರೆಕ್ಷನ್ ಅಂತ ಹೇಳುತ್ತೆ. ಸೊ ಈಗ ನಮ್ಗೆ ಈಗ ನಾವು ನೋಡಿದಾಗ ವಾಲ್ಯೂಮ್ ಅನಾಲಿಸಿಸ್ ಮತ್ತೆ ಪ್ರೈಸ್ ಬಿಹೇವಿಯರ್ ನೋಡಿದಾಗ ಇದು ಒಂದು ಕರೆಕ್ಷನ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಕ್ವಶನ್, ಯಾವಾಗ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ? ಇಲ್ಲಿ ನೋಡಿ, ನಿಫ್ಟಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ವರ್ಟಿಕಲ್ ಮೂವ್ ಅಲ್ಲಿ 6% ಪ್ಲಸ್ ಕರೆಕ್ಷನ್ ಆಗಿದೆ. ಹೈಯಿಂದ, ರೀಸೆಂಟ್ ಹೈಯಿಂದ 6% ಇಂಡೆಕ್ಸಸ್ ಫಾಲ್ ಆಗಿದೆ ಅಂದ್ರೆ ಮೇಜರ್ ಫಾಲ್, ಒಂದು ಮೇಜರ್ ಕರೆಕ್ಷನ್ ಅಂತಾನೆ ಹೇಳ್ಬೋದು. ಒಂದು ಮೇಜರ್ ಕರೆಕ್ಷನ್ ಸಿಕ್ಕಿದೆ. ಈಗ ನಾನು ಅಪ್ ಟ್ರೆಂಡ್ ಯಾವಾಗಿಂದ ಎಕ್ಸ್ಪೆಕ್ಟ್ ಮಾಡ್ಲಿ, ಅಂದ್ರೆ ಬೌನ್ಸ್ ಬ್ಯಾಕ್ ಯಾವಾಗಿಂದ ಎಕ್ಸ್ಪೆಕ್ಟ್ ಮಾಡ್ಲಿ? ಬಾಟಮ್ ಔಟ್. ಸೊ ಟುಮಾರೋ ಅಂದ್ರೆ ಇವತ್ತು ಆಲ್ರೆಡಿ ಕ್ಲೋಸ್ ಆಗಿದೆ ಮಾರ್ಕೆಟ್. ಸೊ ನಾಳೆನ ಅಂದ್ರೆ ಟ್ಯೂಸ್ಡೇ, ಇವತ್ತು ಮಂಡೇ ಅಲ್ವಾ? ಸೊ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಈ ವೀಕಾ ಅಥವಾ ನೆಕ್ಸ್ಟ್ ವೀಕಾ ಅಥವಾ ನೆಕ್ಸ್ಟ್ ಅನ್ನು ಥರ್ಡ್ ವೀಕ್, ಫೋರ್ತ್ ವೀಕ್ ಈ ತಿಂಗಳಲ್ಲಿ. ಸೊ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೌನ್ಸ್ ಬ್ಯಾಕ್ ಅಂತ ಒಂದು ಅನಾಲಿಸಿಸ್ ನ ಮಾಡೋಣ. ಸೊ ಇದ್ರೆ ಒನ್ ಆಫ್ ದ ಬೆಸ್ಟ್ ಟೂಲ್ ಇದೆ, ನಾನು ಆಲ್ವೇಸ್ ಟ್ರಸ್ಟ್ ಮಾಡುವಂತ ಟೂಲು. ಅಂಡ್ ಆ ಟೂಲ್ ನನಗೆ ಆಲ್ಮೋಸ್ಟ್ 80% ಆಫ್ ದ ಟೈಮ್ಸ್ ಅಥವಾ 90% ಆಫ್ ದ ಟೈಮ್ಸ್ ಅದು ಅಕ್ಯುರೇಟ್ ಆಗಿ ಕೊಡುತ್ತೆ, ಪಿನ್ ಪಾಯಿಂಟ್ ಕ್ಯಾಂಡಲ್ ಕೊಡುತ್ತೆ, ಇಲ್ಲಿಂದಾನೇ ಮಾರ್ಕೆಟ್ ಬೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಟೂಲ್ ನ ತೋರಿಸ್ಕೊಡ್ತೀನಿ ನೋಡಿ. ಇದು PCR ಟೂಲ್ ಅಂತ ಹೇಳ್ಬಿಟ್ಟು, PCR ಚಾರ್ಟ್ ಅಂತ. ಫುಲ್ ಫಾರ್ಮ್ ಒಂದು ಪುಟ್ ಕಾಲ್ ರೇಷಿಯೋ ಅಂತ. ಸುಮಾರು ಜನ ಪುಟ್ ಕಾಲ್ ರೇಷಿಯೋನ ಡಿಫ್ರೆಂಟ್ ವೇನಲ್ಲಿ ಅನಾಲಿಸಿಸ್ ಮಾಡ್ತಾರೆ. ಸೊ ಕೆಲವರು 90% ಆಫ್ ಅವರ್ PCR ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಡಿಫ್ರೆಂಟ್ ಸಾಫ್ಟ್ವೇರ್ PCR ನ ಚೆಕ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ ಅಂದ್ರೆ ಟೋಟಲ್ ಪುಟ್ಸ್ ಡಿವೈಡೆಡ್ ಬೈ ಟೋಟಲ್ ಕಾಲ್ಸ್ ಮಾಡಿದಾಗ PCR ಬರ್ತಲ್ಲ, ಅದು ಒಂದು ಪರ್ಟಿಕ್ಯುಲರ್ ಎಕ್ಸ್ಪೈರಿ ರಿಲೇಟೆಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಂತ್ಲಿ PCR ನೋಡಿದಾಗ ಮಂತ್ಲಿ ಕಾಂಟ್ರಾಕ್ಟ್ಸ್ ಮಾತ್ರ ಇರುತ್ತೆ. ಸೊ ಈ PCR ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಕರೆಂಟ್ ಮಂತ್, ಫಾರ್ ಮಂತ್, ಫಾಲೋಯಿಂಗ್ ಮಂತ್, ಫಾರ್ ಮಂತ್ ಆಲ್ ಕಾಂಟ್ರಾಕ್ಟ್ಸ್ ನ ಕ್ಲಬ್ ಮಾಡಿ ಟೋಟಲ್ ಪುಟ್ಸ್ ಡಿವೈಡೆಡ್ ಬೈ ಟೋಟಲ್ ಕಾಲ್ಸ್ ಮಾಡಿದಾಗ ಏನ್ ಟೋಟಲ್ PCR ಬರುತ್ತಲ್ವಾ, ಆ PCR ಚಾರ್ಟ್ ಈಗ ನಾವು ನೋಡ್ತಿರೋದು. ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈಗ ನೀವು ಸೇಮ್ RSI ಏನ್ ಅನಾಲಿಸಿಸ್ ಮಾಡ್ತಿರಲ್ವಾ, ಈಗ RSI ಅಂತ ಏನ್ ಲೀಡಿಂಗ್ ಇಂಡಿಕೇಟರ್ ನಾವು ಸ್ಟಡಿ ಮಾಡಿದೀವಿ, ಈ RSI ಇಂಡಿಕೇಟರ್ ಅಲ್ಲಿ 70 and 30 ಏನ್ ನೋಡ್ತಿರಲ್ವಾ, 70 ಬಂದು ನಿಮ್ಗೆ ಓವರ್ ಬಾಟ್ ಅಂತ ಕರಿತೀವಿ, ಅಂಡ್ 30 ಬಂದು ಓವರ್ ಸೋಲ್ಡ್ ಅಂತ ಕರಿತೀವಿ. ಅಂದ್ರೆ ಎಬೋವ್ 70 ಪ್ರಾಫಿಟ್ ಬುಕ್ ಮಾಡ್ತೀರಾ, ಬಿಲೋ 30 ನೀವು ಪೊಸಿಷನ್ ನ ತಗೊಂತೀರಾ, ಕರೆಕ್ಟ್ ಅಲ್ವಾ? ಸೊ ಈ ತರ ನೀವು ಏನ್ ಮಾಡ್ತೀರಾ, RSI ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು, ಅದೊಂದು ಬ್ಯಾಂಡ್, ಅದು ಆಸಿಲೇಟರ್, ಅದು ಆ ಪ್ರೈಸ್ ರೇಂಜ್ ಅಲ್ಲಿ ನೀವು RSI ಬ್ಯಾಂಡ್ ಅಲ್ಲಿ ನೀವು ಬೈ ಸೆಲ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಒಂದು ಬೇಸಿಕ್ ಅನಾಲಿಸಿಸ್. ಸೊ ಅದೇ ಕಾನ್ಸೆಪ್ಟ್ ನ ಇಲ್ಲಿ ಅಪ್ಲೈ ಮಾಡಿ. ಇಲ್ಲಿ ನಿಮ್ಗೆ 1.5 ಅಂತ ಕಾಣಿಸ್ತಿದಿಲ್ಲ, ಇಲ್ಲಿ 0.5 ಅಂತ ಇದೆ, ಕರೆಕ್ಟ್ ಅಲ್ವಾ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಅಬೋವ್ 1.40 ಓವರ್ ಬಾಟ್ ಅಂದ್ರೆ ಮಾರ್ಕೆಟ್ ಟಾಪ್ ಅಲ್ಲಿ ಓವರ್ ಬಾಟ್ ಆಗಿದೆ, ಅಲ್ಲಿಂದ ಬಾಟಮ್ ಬರುತ್ತೆ, ಅಂದ್ರೆ ಕರೆಕ್ಷನ್ ಬರುತ್ತೆ ಅಂತ ಅರ್ಥ. ಅದೇ ರೀತಿ
ಬಾಟಮ್ ಅಲ್ಲಿ 0.70, ನಿಯರ್ ಬೈ 0.70 ಅಥವಾ ಬಿಲೋ 0.70, 0.69, 0.66, 0.71. ಸೊ ಈ ಬಿಟ್ವೀನ್ ರೇಂಜ್ ಇದೆಯಲ್ವಾ, ಸೊ ಇದು ಬಂದು ನಮ್ಗೆ ಏನಾಗುತ್ತೆ, ಇದನ್ನ ನಾವು ಓವರ್ ಸೋಲ್ಡ್ ಅಂತ ಕರಿತೀವಿ. ಓವರ್ ಸೋಲ್ಡ್, ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಅರ್ಥ. ಸೊ ನಾನೀಗ ನಿಮ್ಗೆ ಒಂದಷ್ಟು ಡೇಟ್ಸ್ನ ಹೇಳ್ತೀನಿ, ಮಾರ್ಕೆಟ್ ಬಿಹೇವಿಯರ್ನ ತೋರಿಸ್ಕೊಡ್ತೀನಿ, ಆ ಡೇಟ್ಸ್ನ ನೋಡ್ಕೊಳ್ಳಿ ಯಾವ ಥರ ಮಾರ್ಕೆಟ್ ಬಿಹೇವ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ಸ್ನೇಹಿತರೆ, ಫಸ್ಟ್ ಡೇಟ್ ಬಂದು ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದು 2023 ಡಿಸೆಂಬರ್ 20, ಡಿಸೆಂಬರ್ 20 2023 ನೀವು ನೋಡಿದಾಗ PCR ಬಂದು 0.66 ಇದೆ. ಸೊ ನಾವು ನಿಫ್ಟಿ ಚಾರ್ಟ್ನ ನೋಡೋಣ. 2023 ನಲ್ಲಿ ಡಿಸೆಂಬರ್ 20 ನಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಿಫ್ಟಿ ಚಾರ್ಟ್ನ ಫುಲ್ ವ್ಯೂ ತಗೊಳ್ಳೋಣ. ಇದು ನಿಫ್ಟಿ ಚಾರ್ಟ್, ಇದು ಮಾರ್ಚು, ಡಿಸೆಂಬರ್. ಸೊ ಡಿಸೆಂಬರ್ 20 ಅಲ್ವಾ, ಡಿಸೆಂಬರ್ 20 ನೋಡಿ ಸ್ನೇಹಿತರೆ, ಇದು ಡಿಸೆಂಬರ್ 20 ಕ್ಯಾಂಡಲ್. ಇಲ್ಲಿ ನಿಮ್ಗೆ ಕಾಣಿಸ್ತಿದಿಲ್ಲ, ಈ ಕ್ಯಾಂಡಲ್ ಬಂದು ದೊಡ್ಡ ರೆಡ್ ಕ್ಯಾಂಡಲ್ ಏನ್ ನೋಡ್ತಿದ್ರ ಇಲ್ಲಿ. ಸೊ ಇದು ಬಂದು ನಿಮ್ಗೆ ಡಿಸೆಂಬರ್ 20 ಕ್ಯಾಂಡಲ್ ಇದು. ಸೊ ಈಗ PCR ಓವರ್ ಸೋಲ್ಡ್ ಆಗಿದೆ ಅಂತ ಈ ಕ್ಯಾಂಡಲ್ ಹೇಳ್ತಾ ಇದೆ. PCR ಓವರ್ ಸೋಲ್ಡ್ ಆಗಿದೆ ಅಂತ ನಮ್ಗೆ ಆ ಡೇ ಗೊತ್ತಾಗಲ್ಲ, ಯಾವಾಗ ಓವರ್ ಸೋಲ್ಡ್ ಆಗುತ್ತೋ ಆ ಪರ್ಟಿಕ್ಯುಲರ್ ಡೇ ನಾವು ಯಾವುದೇ ತರದ ಆಕ್ಷನ್ ತಗೊಳ್ಳಲ್ಲ ಮಾರ್ಕೆಟ್ ಅಲ್ಲಿ, ಓಕೆನಾ. ನೆಕ್ಸ್ಟ್ ಬೈಯಿಂಗ್ ಕ್ಯಾಂಡಲ್, ಈಗ ಇದು ಓವರ್ ಸೋಲ್ಡ್ ಆಗಿದೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ರೆಡ್ ಕ್ಯಾಂಡಲ್ ಬರಬಹುದು ಮಾರ್ಕೆಟ್ ಅಲ್ಲಿ, ಇನ್ನೊಂದು ರೆಡ್ ಕ್ಯಾಂಡಲ್ ಬರಬಹುದು. ಆದ್ರೆ ಫಸ್ಟ್ ಗ್ರೀನ್ ಕ್ಯಾಂಡಲ್ ಬರುತ್ತಲ್ವಾ, ಓವರ್ ಸೋಲ್ಡ್ ಕ್ಯಾಂಡಲ್ ಆದ್ಮೇಲೆ, ಇವತ್ತು ಓವರ್ ಸೋಲ್ಡ್ ಆಗಿದೆ ಅಂದ್ರೆ ಇಫ್ ಇನ್ ಕೇಸ್ ನಾಳೆ ಗ್ರೀನ್ ಕ್ಯಾಂಡಲ್ ಬಂತು ಅಥವಾ ನಾಳಿದ್ ಫಸ್ಟ್ ಗ್ರೀನ್ ಕ್ಯಾಂಡಲ್ ಬಂತು, ಫಸ್ಟ್ ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಮ್ಮ ಎಂಟ್ರಿ ಇರುತ್ತೆ, ಆ ಲೋಯೆಸ್ಟ್ ಪಾಯಿಂಟ್ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಇದು ಇಂಡೆಸಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ, ಈಗ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬೈ ಮಾಡ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಇಫ್ ಇನ್ ಕೇಸ್ ನಾವು ಮಾರ್ಕೆಟ್ ನ ಜಸ್ಟ್ ಅಬ್ಸರ್ವ್ ಮಾಡಿ ಈಕ್ವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ಇದು ಬೌನ್ಸ್ ಬ್ಯಾಕ್ ಪಾಯಿಂಟ್. ಈ ಲೊಕೇಶನ್ ಇದೆಯಲ್ವಾ, ಈ ಲೊಕೇಶನ್ ಬಂದು ಬೌನ್ಸ್ ಬ್ಯಾಕ್ ಪಾಯಿಂಟ್, ನಮಗೆ ಅಲ್ಲಿಂದಾನೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಅರ್ಥ. ಇದು ಒಂದು ಪಾಯಿಂಟ್, ಒನ್ ಟ್ರೇಡ್, ಓಕೆನಾ. ಸೊ ಅದೇ ರೀತಿ ನಾವು ಚೆಕ್ ಮಾಡೋಣ ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ. ನೆಕ್ಸ್ಟ್ ಡೇಟ್ ಬಂದು ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, 17th ಜಾನ್ವರಿ, 17ನೇ ತಾರೀಕು ಜನವರಿ 2024, ಅಂದ್ರೆ ಈ ವರ್ಷ 17ನೇ ತಾರೀಕು ಜಾನ್ವರಿ. ಚೆಕ್ ಮಾಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕಾಣಿಸ್ತಿದೆಯಲ್ವಾ ಕ್ಯಾಂಡಲ್ 17ನೇ ತಾರೀಕು ಜಾನ್ವರಿ. ಸೊ ಈ ಕ್ಯಾಂಡಲ್ ಏನಾಗಿದೆ, ಈ ಪರ್ಟಿಕ್ಯುಲರ್ ಕ್ಯಾಂಡಲ್, ಓಕೆನಾ. ಸೊ ನಿಮ್ಗೆ ಇಲ್ಲೇನಾಗಿದೆ ಅಂತಂದ್ರೆ PCR ಓವರ್ ಸೋಲ್ಡ್ ಆಗಿದೆ. PCR ಓವರ್ ಸೋಲ್ಡ್ ಆಗಿದೆ. ಯಾವಾಗ ನಮ್ಗೆ PCR ಓವರ್ ಸೋಲ್ಡ್ ಆಯ್ತು, ನೆಕ್ಸ್ಟ್ ಬೈಯಿಂಗ್ ಕ್ಯಾಂಡಲ್ ಅದೇ ಲೊಕೇಶನ್ ಇದೆ ನೋಡಿ. ನೆಕ್ಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಮಗೆ ಬೈಯಿಂಗ್ ಕ್ಯಾಂಡಲ್ ಬಂದಿದೆ. ಸೊ ಯಾವಾಗ ಇಮಿಡಿಯೇಟ್ ನಮ್ಗೆ ಬೈಯಿಂಗ್ ಕ್ಯಾಂಡಲ್ ಬಂತು, ನೀವು ಅಬ್ಸರ್ವ್ ಮಾಡಿ, ಅಲ್ಲಿಂದಾನೆ ಸ್ಟಾಕ್ ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಬೈಯಿಂಗ್ ಕ್ಯಾಂಡಲ್ ಕನ್ಫರ್ಮೇಷನ್ ಸಿಕ್ತು, ಅಲ್ಲಿಂದಾನೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿದೆ. ನೆಕ್ಸ್ಟ್ ಲೊಕೇಶನ್, ನೆಕ್ಸ್ಟ್ ನೀವು ಚೆಕ್ ಮಾಡಿ, ಪ್ರತಿ ಸಲ ನೀವು ನೋಡಿ PCR ಲೆವೆಲ್ಸ್ ನ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ನೆಕ್ಸ್ಟ್ 0.66, 28 ಫೆಬ್ರವರಿ, 28 ಫೆಬ್ರವರಿ PCR ಬಂದು 0.66 ಟ್ರೇಡ್ ಆಗ್ತದೆ. ಚೆಕ್ ಮಾಡೋಣ 28 ಫೆಬ್ರವರಿ ಏನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ನಾವು ಫೆಬ್ರವರಿ ಮಂತ್ ಅಲ್ಲಿ ಇದೀವಿ. 28 ಫೆಬ್ರವರಿ 12 ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಕಾಣಿಸ್ತಿದೆ ಅಲ್ವಾ. ಸೊ ಈ ಕ್ಯಾಂಡಲ್ ನೀವು ಇಲ್ಲಿ ಏನ್ ನೋಡ್ತಿದ್ರಾ, ಇದು ಬಂದು 28 ಫೆಬ್ರವರಿ ಕ್ಯಾಂಡಲ್, ಸೆಲ್ಲಿಂಗ್ ಕ್ಯಾಂಡಲ್. ನಾವೇನ್ ಮಾಡ್ತೀವಿ, ಈ ಕ್ಯಾಂಡಲ್ ನನ್ಗೆ ಏನ್ ಹೇಳ್ತಿದೆ, PCR ಓವರ್ ಸೋಲ್ಡ್ ಅಂತ ಆಗಿದೆ. ಸೊ ಓವರ್ ಸೋಲ್ಡ್ ಆದ್ಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ನಾನು ಎಂಟ್ರಿ ತಗೊಂತೀನಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಪರ್ಫೆಕ್ಟ್ ಆಗಿ ಅದೇ ಲೊಕೇಶನ್ ಮಾರ್ಕೆಟ್ ಅನ್ನೋದು ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಹಂಗೆ ಚೆಕ್ ಮಾಡಿ ನೀವು ಮಲ್ಟಿಪಲ್ ಲೊಕೇಶನ್ಸ್ ಅಲ್ಲಿ ಎಷ್ಟು ಅಕ್ಯುರೇಟ್ ಆಗಿ PCR ನಮಗೆ ಅನಾಲಿಸಿಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಡೇಟ್ ಬಂದು ಮಾರ್ಚ್ 13 ಅಂಡ್ ಮಾರ್ಚ್ 19. ಮಾರ್ಚ್ ಅಲ್ಲಿ 2 ಡೇಟ್ ಇದೆ, ಒಂದು 13 ಮತ್ತೆ 19. ಈ ಎರಡು ಬಿಹೇವಿಯರ್ ಚೆಕ್ ಮಾಡೋಣ ಮಾರ್ಕೆಟ್ ಯಾವ ತರ ನಮಗೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಮಾರ್ಚ್ 13 ಅಂಡ್ 19 ಚೆಕ್ ಮಾಡಿ. ಒಂದು ಮಾರ್ಚ್ 13 ಕ್ಯಾಂಡಲ್ ನೋಡಿ, ಈ ಬಿಗ್ ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಇದು ಮಾರ್ಚ್ 13 ಕ್ಯಾಂಡಲ್. ಅಂಡ್ ಇಲ್ಲೊಂದು ಸ್ಮಾಲ್ ರೆಡ್ ಕ್ಯಾಂಡಲ್ ಕಾಣಿಸ್ತಿದೆಯಲ್ಲ, ಇದು ಬಂದು ಮಾರ್ಚ್ 19th ಕ್ಯಾಂಡಲ್, ಓಕೆನಾ. ಸೊ ಈಗ 2 ಕ್ಯಾಂಡಲ್ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಕ್ಯಾಂಡಲ್ ನನ್ಗೆ ಏನ್ ಹೇಳ್ತಿದೆ, PCR ಓವರ್ ಸೋಲ್ಡ್ ಆಗಿದೆ ಅಂತ. ಅಗೇನ್ ಈ ಕ್ಯಾಂಡಲ್ ಅಲ್ಲಿ PCR ಓವರ್ ಸೋಲ್ಡ್ ಆಗಿದೆ ಅಂತ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಇದು ಓವರ್ ಸೋಲ್ಡ್ ಆದ್ಮೇಲೆ ನೆಕ್ಸ್ಟ್ ಡೇ ಬೈಯಿಂಗ್ ಕ್ಯಾಂಡಲ್ ಇದೆ, ಈ ಲೋಯೆಸ್ಟ್ ಪಾಯಿಂಟ್ ಇದೆಲ್ವಾ, ಈ ಲೊಕೇಶನ್ ನನಗೆ ಬೌನ್ಸ್ ಬ್ಯಾಕ್ ಅಂತ ಹೇಳ್ತಾ ಇದೆ. ನಾವು ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಮಾಡುವಾಗ, ಸ್ಪೆಷಲಿ ಇಂಡೈಸಸ್ ಅನಾಲಿಸಿಸ್ ಮಾಡುವಾಗ, ಅಂದ್ರೆ ಈಕ್ವಿಟಿ ಬೇಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂಡ್ ಇಂಡೈಸಸ್ ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಈ ಲೊಕೇಶನ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅಲ್ಲಿಂದ ಒಂದು 3 days ಅಲ್ಲೇ
ರೇಂಜ್ ಬೌಂಡ್ ಕ್ರಿಯೇಟ್ ಆಗಿ ಫೋರ್ತ್ ಡೇ ಜಸ್ಟ್ ಅದ್ರ ಬಿಲೋ ಕ್ಲೋಸ್ ಆಗಿದೆ. ಈವನ್ ನಾಟ್ ಇವನ್ ಮೋರ್ ದೆನ್ 50%, 50% ಬಾಡಿನೂ ಕ್ಲೋಸ್ ಆಗಿಲ್ಲ, ಜಸ್ಟ್ ಒಂದು 30 to 40% ಕ್ಲೋಸ್ ಆಗಿದೆ ಅದ್ರ ಕೆಳಗಡೆ. ಈ ಸೆನಾರಿಯೋದಲ್ಲಿ ಇಫ್ ಇನ್ ಕೇಸ್ ಸ್ಟ್ರಿಕ್ಟ್ SL ಫಾಲೋ ಮಾಡಂಗಿದ್ರೆ ಇಲ್ಲಿ ಮತ್ತೆ ಇನ್ನೊಂದು ಲೋಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗಿದೆ. ಅದೇ ಕ್ಯಾಂಡಲ್ಲಿ PCR ಓವರ್ ಸೋಲ್ಡ್ ನ ಕನ್ಫರ್ಮೇಶನ್ ಕೊಟ್ಟಿದ್ದಾನೆ. ಇದರ ಅರ್ಥ ಏನಪ್ಪ ಅಂದ್ರೆ ಇಟ್ಸ್ ಅ ಟೈಮ್ ಟು ಹೋಲ್ಡ್. ಈ ಲೊಕೇಶನ್ ಇದೆಯಲ್ವಾ, ಈ ಕಂಪ್ಲೀಟ್ ಝೋನ್ ಬಂದು ಹೋಲ್ಡ್ ಮಾಡಿ ಯಾವುದೇ ತರಹದ ಸೆಲ್ಲಿಂಗ್ ಪ್ರೆಷರ್ ಇಲ್ಲ, ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ತದೆ ಆಸ್ ಪರ್ PCR ಅನಾಲಿಸಿಸ್. ಅಲ್ಲಿಂದನೇ ನೀವು ಫಸ್ಟ್ ಬೈಯಿಂಗ್ ಕ್ಯಾಂಡ್ಲು ಒಂದು ಇದು, ಸೆಕೆಂಡ್ ನಿಮಗೆ ಅಗೈನ್ ಕನ್ಫರ್ಮೇಶನ್ ಕೊಟ್ಟಾಗ ಸೆಕೆಂಡ್ ಬೈಯಿಂಗ್ ಕ್ಯಾಂಡ್ಲು, ಸೆಕೆಂಡ್ ಎಂಟ್ರಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂದು ಈ ಕ್ಯಾಂಡ್ಲು. ಸೊ ಇಲ್ಲಿಂದಾನೇ ಬೌನ್ಸ್ ಬ್ಯಾಕ್ ಆಗಿದೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸರ್ ಫಸ್ಟ್ ಟ್ರೇಡ್ ಇಲ್ಲಿ ತಗೊಂಡೆ, ಸ್ಟಾಪ್ ಲಾಸ್ ಇಟ್ಟಾಯ್ತು, ಸೆಕೆಂಡ್ ಟ್ರೇಡ್ ನಾನು ಇಲ್ಲಿ ತಗೊಂಡೆ, ಒಳ್ಳೆ ಬೌನ್ಸ್ ಬ್ಯಾಕ್ ಆಯಿತು. ಸೊ ಇಲ್ಲಿ ತನಕ ನೀವು ನೋಡಿದಾಗ ಪ್ರೀವಿಯಸ್ ಟ್ರೇಡ್ಸು ಆಲ್ಮೋಸ್ಟ್ ಎಲ್ಲ ಟ್ರೇಡ್ಸು ನಮಗೆ ಅಲ್ಲಿಂದನೇ ಬೌನ್ಸ್ ಬ್ಯಾಕ್ ಆಗಿದೆ. ಹಬ್ಬ ಬಂದ್ರೆ ಒಂದು ಚೂರು ಕಮ್ಮಿ ಬಂದು ಮತ್ತೆ ಇಲ್ಲಿಂದನೇ ಬೌನ್ಸ್ ಬ್ಯಾಕ್ ಆಗಿದೆ ಮಾರ್ಕೆಟ್. ಯಾವುದೇ ಥರದ ಡೌನ್ ಫಾಲ್ ಅಂತೂ ಆಗಿಲ್ಲ. ನೆಕ್ಸ್ಟು ಅದೇ ಲೊಕೇಶನ್, ಅದೇ ರೀತಿ ನಾವು ಇನ್ನೊಂದು ಮಲ್ಟಿಪಲ್ ಲೊಕೇಶನ್ ಚೆಕ್ ಮಾಡೋಣ. 0.76 ಬೇಡ, ಇಲ್ಲಿ ಚೆಕ್ ಮಾಡೋಣ ಈ ಲೊಕೇಶನ್ಸ್ ಅಲ್ಲಿ ಎಷ್ಟಿದೆ ಅಂತ. 0.71% ಮೇ 9. ಸೊ ಮೇ 9 ಚೆಕ್ ಮಾಡೋಣ ಯಾವ ಥರ ಬಿಹೇವ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಅಲ್ಲಿ. 9th ಮೇ, ಏಪ್ರಿಲ್, ಮೇ ನೋಡಿ ಸ್ನೇಹಿತರೆ, 9th ಮೇ ಕ್ಯಾಂಡಲ್ ಬಂದು ಇಲ್ಲಿದೆ ನೋಡಿ, ಇದು ಬಂದು 9th ಮೇ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ಏನಾಗಿದೆ ಅಂತಂದ್ರೆ ಒಂದು ದೊಡ್ಡ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ. ನಾನು ಇದನ್ನೆಲ್ಲ ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಐದರ್ ಈ ಕ್ರ್ಯಾಶ್ ಆದಾಗ ಅಥವಾ ಈ ಕ್ರ್ಯಾಶ್ ಆದಾಗ ಅಥವಾ ಪ್ರೀವಿಯಸ್ ಕ್ರ್ಯಾಶಸ್ ಆದಾಗ ಎಲ್ಲಾ ಕ್ರ್ಯಾಶಲ್ಲೂ ಒಂದಲ್ಲ ಒಂದು ನೆಗೆಟಿವ್ ನ್ಯೂಸ್ ಬಂದಿರತ್ತೆ. ಮಾರ್ಕೆಟ್ ಸುಮ್ಮನೆ ಇಲ್ಲೆಲ್ಲ ಇಷ್ಟು ಮೇಜರ್ ಆಗಿ ಬಿದ್ದಿಲ್ಲ ಅಲ್ವಾ, ಏನೋ ಸಮ್ ನೆಗೆಟಿವ್ ನ್ಯೂಸ್ ಬಂದಿದೆ ಆ ಟೈಮಲ್ಲಿ, ಅದಕ್ಕೆ ಮಾರ್ಕೆಟ್ ರೆಸ್ಪಾಂಡ್ ಮಾಡಿದೆ. ಅದ್ರ ಪ್ರಕಾರ ಮತ್ತೆ ಎಲ್ಲಿ ಪಿನ್ ಪಾಯಿಂಟ್ ಲೊಕೇಶನ್ ಅಂದ್ರೆ ಈ ತರ ಹೋಗಿ ಈ ತರ ಬಿದ್ದು ಮತ್ತೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆದಾಗ ಒಂದು ಪಿನ್ ಪಾಯಿಂಟ್ ಅಕ್ಯುರೇಟ್ ಕ್ಯಾಂಡಲ್ ಇರುತ್ತಲ್ವಾ, ಆ ಕ್ಯಾಂಡಲ್ ನಾವು ಹೇಗೆ ಐಡೆಂಟಿಫೈ ಮಾಡೋದು ಬೌನ್ಸ್ ಬ್ಯಾಕ್ ಅಂತ ಹೇಳ್ತಿರೋದು ನಿಮ್ಗೆ. ಎಕ್ಸಾಕ್ಟ್ಲಿ ಈ ಸೆಲ್ಲಿಂಗ್ ಕ್ಯಾಂಡಲ್ ಆದ್ಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬಂದಿದೆ ನಮಗೆ. ಅಲ್ಲಿಂದನೇ ಮಾರ್ಕೆಟ್ ಒಳ್ಳೆ ರ್ಯಾಲಿ ಕ್ರಿಯೇಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಲೆವೆಲ್ ನೀವು ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಲೆವೆಲ್ ಬಂದು ಈ ಪಾಯಿಂಟ್ ಅಲ್ಲಿ, ಓಕೆನಾ. ಸೊ ಈ ಲೊಕೇಶನ್ ಏನಾಗಿದೆ ಅಂತಂದ್ರೆ 30th ಮೇ, 30ನೇ ತಾರೀಕು ಮೇ 0.67 ಟ್ರೇಡ್ ಆಗ್ತದೆ. 30ನೇ ತಾರೀಕು ಮೇ ಚೆಕ್ ಮಾಡೋಣ. ಸೊ 30ನೇ ತಾರೀಕು ಮೇ ಏನಾಗಿದೆ ಅಂತ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡೋಣ. ನೋಡಿ ಈ ಕ್ಯಾಂಡಲ್ ಇಲ್ಲಿ ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ವಾ, ಇದು 30ನೇ ತಾರೀಕು ಮೇ ಕ್ಯಾಂಡಲ್ ಇದು. ಸೊ ಇಲ್ಲಿಂದ ಏನಾಗಿದೆ, ನಮಗೆ ಒಂದು ಒಳ್ಳೆ ಅಪ್ ಮೂವ್ ಕ್ರಿಯೇಟ್ ಆಗಿದೆ. ಆದ್ಮೇಲೆ ಒಂದು ಕರೆಕ್ಷನ್ ಕ್ರಿಯೇಟ್ ಆಗ್ತಾ ಇದೆ. ಈ ಕರೆಕ್ಷನ್ ಅಗೇನ್ ನಮಗೆ PCR ಓವರ್ ಸೋಲ್ಡ್ ಅಂತ ಹೇಳ್ತಾ ಇದೆ. ಸೊ PCR ಓವರ್ ಸೋಲ್ಡ್ ಆದಾಗ ಆಸ್ ಪರ್ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಸೊ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿಲ್ಲ, ಸೊ ಟ್ರೇಡ್ ಇಲ್ಲ ಇಲ್ಲಿ. ಇಲ್ಲಿ ಎಲೆಕ್ಷನ್ ರಿಸಲ್ಟ್ಸ್ ಇತ್ತು ಜೂನ್ 4ನೇ ತಾರೀಕು. ಜೂನ್ 3ನೇ ತಾರೀಕು ಏನಾಗಿತ್ತು, PCR ಓವರ್ ಸೋಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇನೆ 800 ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ. 800 ಪಾಯಿಂಟ್ಸ್ ಗ್ಯಾಪ್ ಅಪ್. ಸೊ ಈಗ ಸುಮಾರು ಜನ ಈ ಗ್ಯಾಪ್ ಅಪ್ ನ ನೋಡ್ಕೊಂಡು ಸುಮಾರು ಜನ ಪೀಕಲ್ ಬೈ ಮಾಡ್ತಾರೆ. ಅದನ್ನ ಎಕ್ಸೋಷನ್ ಗ್ಯಾಪ್ ಅಪ್ ಅಂತ ಕರಿತೀವಿ. ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಅನಾಲಿಸಿಸ್ ನಾವು ಅಂದ್ರೆ ತಿಳ್ಕೊಂಡಾಗ ನಮಗೆ ಕಾಮನ್ ಗ್ಯಾಪ್ ಅಪ್, ಬ್ರೇಕ್ ಅವೇ ಗ್ಯಾಪ್ ಅಪ್, ಕಂಟಿನ್ಯೂಷನ್ ಗ್ಯಾಪ್ ಅಪ್ ಅಂಡ್ ಎಕ್ಸೋಷನ್ ಗ್ಯಾಪ್ ಅಪ್ಸ್ ಅಂತ ಬರುತ್ತೆ. ಎಕ್ಸೋಷನ್ ಗ್ಯಾಪ್ ಅಪ್ಸ್ ನೋಡಿದಾಗ ನಿನ್ನೆ ಎಲ್ಲೋ ಬಾಟಮ್ ಅಲ್ಲಿ ಕ್ಲೋಸ್ ಆಗಿರುತ್ತೆ, ಇವತ್ತೆಲ್ಲೋ ಟಾಪ್ ಪೀಕ್ ಅಲ್ಲಿ ಓಪನ್ ಆಗಿರುತ್ತೆ. ತುಂಬಾ ಡಿಫ್ರೆನ್ಸ್ ಇರುತ್ತೆ, ಎಕ್ಸೋಷನ್ ಆಗಿರುತ್ತೆ. ಆ ಎಕ್ಸೋಷನ್ ಗ್ಯಾಪ್ ಅಪ್ ಆಗಿದೆ ಇಂಡೈಸಸ್ ಅಲ್ಲಿ. ಸ್ಟಾಕ್ ಅಲ್ಲಿ ಆದ್ರೆ ಪರವಾಗಿಲ್ಲ, ಏನ್ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು, ಅದು ಮ್ಯಾನಿಪುಲೇಟ್ ಮಾಡ್ತಾರೆ, ಹೆಂಗ್ ಬೇಕಾದ್ರೂ ಸ್ಟಾಕ್ಸ್ ನ ಟರ್ನ್ ಮಾಡ್ತಾರೆ. ಆದ್ರೆ ಇಂಡೈಸಸ್ ನ ಮಾಡಕ್ ಆಗಲ್ಲ, ಅಷ್ಟು ಈಸಿ ಇಲ್ಲ ಇಂಡೈಸಸ್. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನೆನ್ನೆ ಕ್ಲೋಸ್ ಆಗಿದೆ, ನೆಕ್ಸ್ಟ್ ಡೇ ಓಪನ್ ಆಗಿದೆ, ಎಕ್ಸೋಷನ್ ಆಗಿದೆ, ನೆಕ್ಸ್ಟ್ ಡೇ ಫಾಲ್ ಆಯ್ತು. ಎಲೆಕ್ಷನ್ ರಿಸಲ್ಟ್ಸ್ ಏನೇ ಆಗಿರ್ಬೋದು, ಪಾಸಿಟಿವ್, ನೆಗೆಟಿವ್, ಸ್ಟೇಬಲ್ ಗವರ್ನಮೆಂಟ್, ಅನ್ಸ್ಟೇಬಲ್ ಗವರ್ನಮೆಂಟ್, ವಾಟ್ ಎವರ್ ಇಟ್ ಕುಡ್ ಬಿ, ನೆನ್ನೆನೆ ಎಕ್ಸೋಷನ್ ಆದ್ಮೇಲೆ ನೆಕ್ಸ್ಟ್ ಡೇ ಫಾಲ್ ಆಗ್ಲೇಬೇಕಲ್ವಾ. ಸುಮಾರು ಜನ ಎಲೆಕ್ಷನ್ ಆ ಫಂಡಮೆಂಟಲ್ ನ್ಯೂಸ್ ಇಂದ ಸ್ವಲ್ಪ ಮೇಜರ್ ಫಾಲ್ ಆಗಿರ್ಬೋದು ನೆಕ್ಸ್ಟ್ ಡೇ. ಆದ್ರೆ ಆಸ್ ಪರ್ ಅನಾಲಿಸಿಸ್ ಎಕ್ಸೋಷನ್ ಡೌನ್ ಟ್ರೆಂಡ್. ನಾವು ಟೆಕ್ನಿಕಲಿ ವಿ ಆರ್ ಇಟ್ ಕರೆಕ್ಟ್ ಅಲ್ವಾ. ಸೊ ಅದು ನಿಮ್ಗೆ ಇಲ್ಲಿ ನೀವು ನೋಡ್ಬೋದು. ಅದೇ ನೆಕ್ಸ್ಟ್ ಡೇಟ್ ನೀವು ಚೆಕ್ ಮಾಡಿ PCR ಅನಾಲಿಸಿಸ್
PCRNS ನೆಕ್ಸ್ಟ್ ಡೇಟ್ ಬಂದು ಸೇಮ್ ಅದೇ ಲೊಕೇಶನ್ ನೋಡಿದಾಗ 0.73 June 4th ನೀವು ನೋಡಿ. ಸೊ June 4th ನಮ್ಗೆ ಎಲೆಕ್ಷನ್ ರಿಸಲ್ಟ್ಸ್ ಬಂದಿತ್ತು. ಎಲೆಕ್ಷನ್ ರಿಸಲ್ಟ್ಸ್ ಬಂದ್ಮೇಲೆ ಆ ಮಾರ್ಕೆಟ್ ಅವತ್ತು ನಿಫ್ಟಿ ಬಂದು 9.4% ಕ್ರಾಶ್ ಆಯಿತು. ಇನ್ನೇನು 0.6% ಫಸ್ಟ್ ಸರ್ಕ್ಯೂಟ್ ಲೆವೆಲ್ನ ಹಿಟ್ ಮಾಡೋಕ್ಕೆ 10% ಫಸ್ಟ್ ಸರ್ಕ್ಯೂಟ್ ಇರುತ್ತೆ ಇಂಡಸ್ಟ್ರೀಸ್ಗೆ ಬಿಫೋರ್ 1 PM ಏನಾದ್ರು ಹಿಟ್ ಆದರೆ. ಸೊ ಅದು ಹಿಟ್ ಮಾಡೋ ಚಾನ್ಸ್ ಇತ್ತು, ಬಟ್ ಅಲ್ಲಿಂದ ರಿಕವರಿ ಆಯಿತು ಒಂಚೂರು. ಸೊ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಸ್ 13% 14% ಫಾಲ್ ಆಯಿತು ಇಂಡೈಸಸ್. ಓಕೆನಾ. ಸೊ ಇಷ್ಟೊಂದು ಮೇಜರ್ ಇಂಡೈಸಸ್ ಫಾಲ್ ಆಗ್ತಾ ಇದ್ರೆ ಒಂದೊಂದು ಸ್ಟಾಕು ಇಂಡೈಸಸ್ 10% ಬೀಳ್ತಾ ಇದೆ ಅಂದ್ರೆ ಸ್ಟಾಕ್ಸ್ ಮಿನಿಮಮ್ 10% ಅಪ್ ಟು 20% ಲೋವರ್ ಸರ್ಕ್ಯೂಟ್ ಹಿಟ್ ಆಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಆ ಲೆವೆಲ್ಗೆ ಸೆಲ್ಲಿಂಗ್ ಪೇಜ್ ಇರುತ್ತೆ ಸ್ಟಾಕ್ಸ್ ಅಲ್ಲಿ. ಓಕೆನಾ. ಸೊ ಈ ತರ ಸೆನಾರಿಯೋ ಇದ್ದಾಗ ಸುಮಾರು ಜನ ಈವನ್ ಈ ಟೈಮಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಈ ತರ ಒಂದು ಬ್ಲಡ್ ಬಾತ್ ಆಗುತ್ತೆ, ಮಾರ್ಕೆಟ್ ಕ್ರಾಶ್ ಆಗುತ್ತೆ, ಮಾರ್ಕೆಟ್ ಬಿದ್ದೋಗುತ್ತೆ, ಇದೆಲ್ಲ ಹೇಳ್ತಿದ್ರು. ಆದ್ರೆ ನಾನು ಇದ್ರಲ್ಲಿ ಮಾತ್ರ ಒಂದು ಅನಾಲಿಸಿಸ್ ಕಾನ್ಫಿಡೆಂಟ್ ಆಗಿದ್ದೆ, ಪ್ರೈಸ್ ಮತ್ತೆ ನಮ್ಮ ವಾಲ್ಯೂಮ್ನ. ಸೊ ನಾನು ಏನ್ ಮಾಡಿದೆ, ಪ್ರೈಸ್ ಬೀಳ್ತಾ ಇದೆ, ಪ್ರೈಸ್ ನಮ್ಮ ಫೇವರಲ್ ಇಲ್ಲ, ವಾಲ್ಯೂಮ್ ಚೆಕ್ ಮಾಡ್ತಿದ್ದೆ. ವಾಲ್ಯೂಮ್ ಫೇವರಲ್ ಇದೆಯಾ ಅಂದ್ರೆ ಸ್ನೇಹಿತರೆ ಸುಮಾರು ಸ್ಟಾಕ್ಸ್ ಅಲ್ಲಿ ಏನೀಗ ನಾವು ಕರೆಂಟ್ ಸಿಚುವೇಶನ್ ಇವತ್ತು ನಾವೇನ್ ಅನಾಲಿಸಿಸ್ ಮಾಡ್ತಿದ್ವಿ, ಮಾರ್ಕೆಟ್ ಕ್ರಾಶ್, ಗ್ಲೋಬಲ್ ಸೆಂಟಿಮೆಂಟ್ ಏನೇನು ನಾವೆಲ್ಲ ನೋಡ್ತಿದ್ವಿ, ಅದೇ ಸೆನಾರಿಯೋ ಇಲ್ಲಿ ಇತ್ತು. ಸೆಂಟಿಮೆಂಟ್ ಡೊಮೆಸ್ಟಿಕ್ ಆಗಿರ್ಬೋದು, ಬಟ್ ಸೇಮ್ ಸೆನಾರಿಯೋ. ವಾಲ್ಯೂಮ್ ನಿಲ್ ಆಗಿತ್ತು, ಮಾರ್ಕೆಟ್ ಬೀಳ್ತಾ ಇದೆ, ವಾಲ್ಯೂಮ್ಸ್ ಆಲ್ಮೋಸ್ಟ್ ಡೆಡ್ ಇದೆ. ವಾಲ್ಯೂಮ್ಸ್ ಸ್ಟಾಕ್ಸ್ ಅಲ್ಲಿ ಯಾರು ಸೆಲ್ಲೇ ಮಾಡ್ತಾ ಇಲ್ಲ, ಸುಮ್ಮನೆ ಡೌನ್ ತಗೊಂಡ್ಬರ್ತಿದ್ರ ಮಾರ್ಕೆಟ್ ನ. ಸೊ ಇದ್ರ ಅರ್ಥ ಏನಪ್ಪ ಅಂದ್ರೆ ಯಾರೋ ಕೆಲವು ವ್ಯಕ್ತಿಗಳು ಈ ಬಾಟಮ್ ಅಲ್ಲಿ ಎಂಟ್ರೀಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಒಂದು ಲೆಟ್ಸೆ ಒಂದು ಕೆಲವರು ಒಂದು 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಾಟಮ್ ಅಲ್ಲಿ, ಬಟ್ ಅವ್ರಿಗೆ ಲೊಕೇಶನ್ ಸಿಗ್ತಾ ಇಲ್ಲ, ಎಲ್ಲ ಬೈ 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 ಅಂತ ಹೋಗ್ತಾನೆ ಇದಾರೆ. ಅವ್ರಿಗೊಂದು ಬಾಟಮ್ ಲೊಕೇಶನ್, ಒಂದು ಪ್ರಾಪರ್ ಬಾಟಮ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ಗೆ ಎಂಟ್ರಿ ಬೇಕು, ಯಾರು ಬಿಡ್ತಾನೆ ಇಲ್ಲ ಆ ಪ್ರೈಸ್ಗೆ ಮಾರ್ಕೆಟ್ ನ. ಅವಾಗ ಏನ್ ಮಾಡ್ತಾರೆ, ನ್ಯೂಸ್ ಟೆಕ್ನಿಕಲ್ ಅನಾಲಿಸಿಸ್ ಎರಡನ್ನ ಕ್ಲಬ್ ಮಾಡ್ತಾರೆ. ಅವಾಗ ಏನಾಯ್ತು, ಒಂದು ಎಲೆಕ್ಷನ್ ರಿಸಲ್ಟ್ಸ್ ಅಂದ್ರೆ ನೆಕ್ಸ್ಟ್ 5 ವರ್ಷ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ನ ಡಿಸೈಡ್ ಮಾಡುವಂತ ಡೇ ಅದು, ಕರೆಕ್ಟ್ ಅಲ್ವಾ? ಗವರ್ನಮೆಂಟ್ ಡಿಸೈಡ್ ಮಾಡುವಂತ ಡೇ. ಅಷ್ಟರ ಒಂದು ಬಿಗ್ ಈವೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ, ಸ್ವಲ್ಪ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ನಂಬರ್ಸ್ ಮೀಟ್ ಆಗದೆ ಇದ್ದಾಗ ಅದು ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ ನ್ಯೂಸ್. ಯಾವಾಗ ನೆಗೆಟಿವ್ ಆಗಿ ನ್ಯೂಸ್ ಟರ್ನ್ ಆಗುತ್ತೋ ಇಮಿಡಿಯೇಟ್ ಆಗಿ ಫಾಲ್ ನ ಕ್ರಿಯೇಟ್ ಮಾಡಿದ್ರು ವಿತೌಟ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಅಥವಾ ವೆರಿ ಲೆಸ್ ವಾಲ್ಯೂಮ್ ಪಾರ್ಟಿಸಿಪೇಷನ್. ಆ ವೆರಿ ಲೆಸ್ ವಾಲ್ಯೂಮ್ ಪಾರ್ಟಿಸಿಪೇಷನ್ ಜೊತೆಗೆ ನೆಕ್ಸ್ಟ್ ಏನ್ ಮಾಡಿದ್ರು, ಅಲ್ಲಿಂದ ಮಾರ್ಕೆಟ್ ಕ್ರಾಶ್ ಆಗಿ ಸುಮಾರು ಜನ ಇಲ್ಲಿ ಎಂಟ್ರಿ ತಗೊಂಡ್ರು, ಸ್ಮಾರ್ಟ್ ಪೀಪಲ್. ಅದಾದ್ಮೇಲೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಯ್ತು. ಆದ್ರೆ ನಮ್ಮ PCR ಪ್ರಕಾರ ಇದು ಓವರ್ ಸೋಲ್ಡ್ ಕ್ಯಾಂಡಲ್. ಅದಾದ್ಮೇಲೆ ನೆಕ್ಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂದು ಇಲ್ಲಿ ರೀಸೆಂಟ್ ಸ್ವಿಂಗ್ ಅಥವಾ ಕ್ಯಾಂಡಲ್ ಬಂದು ಈ ಲೊಕೇಶನ್, ಅಲ್ಲಿಂದ ನಮ್ಗೆ ಮತ್ತೆ ರ್ಯಾಲಿ ಕಂಟಿನ್ಯೂ ಆಗಿದೆ. ಸುಮಾರು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸುಮಾರು ಥಿಂಗ್ಸ್ ಹೇಳ್ತಾರೆ, ಲೈಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ, ಬ್ಲಡ್ ಬಾತ್ ಆಗುತ್ತೆ, ಸ್ಟೇಬಲ್ ಗವರ್ನಮೆಂಟ್ ಬರಲ್ಲ, ಮಾರ್ಕೆಟ್ ಇನ್ನೂ ಫರ್ದರ್ ಡೌನ್ ಹೋಗ್ಬಿಡುತ್ತೆ, ಲೋವರ್ ಸರ್ಕ್ಯೂಟ್ಸ್ ಹೋಗುತ್ತೆ, ಸೆಲ್ಲಿಂಗ್ ಪ್ರೆಷರ್ ಏನೇನೋ ಹೇಳ್ತಾರೆ. ಬಟ್ ಆಸ್ ಪರ್ ಅವರ್ ಅನಾಲಿಸಿಸ್ ಪ್ರಕಾರ ಲೆಸ್ ವಾಲ್ಯೂಮ್ ಪಾರ್ಟಿಸಿಪೇಷನ್, PCR ಓವರ್ ಸೋಲ್ಡ್ ಝೋನು, ಫಸ್ಟ್ ಬೈಯಿಂಗ್ ಕ್ಯಾಂಡ್ಲು, ಅಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗಿದೆ. ನೆಕ್ಸ್ಟ್ ಈಗ ನೋಡೋಣ, ಓಕೆನಾ, ಕರೆಂಟ್ ಸೆನಾರಿಯೋ ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಕರೆಂಟ್ ಸೆನಾರಿಯೋ ನೋಡಿದಾಗ ನೋಡಿ ಸ್ನೇಹಿತರೆ, ಲಾಸ್ಟ್ ಕ್ಲೋಸಿಂಗ್ ಅಂದ್ರೆ ಫ್ರೈಡೆ ಕ್ಲೋಸಿಂಗ್ ಹೇಳ್ತಾ ಇದ್ದೇನೆ, ಲಾಸ್ಟ್ ವೀಕ್ ಕ್ಲೋಸಿಂಗ್ 4th October 2024, ಲಾಸ್ಟ್ ವೀಕ್ ಫ್ರೈಡೆ 0.69 ಲೋಯೆಸ್ಟ್ ಪಾಯಿಂಟ್ PCR. ಓಕೆನಾ, ಲಾಸ್ಟ್ ಕಪಲ್ ಆಫ್ ಮಂತ್ ಚೆಕ್ ಮಾಡಿದಾಗ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿದೆ. ಈಗ ಸ್ಪಾಟ್ಗೆ ಬರೋಣ. ಮಾರ್ಕೆಟ್ ಹೈಯರ್ ಹೈ, ಹೈಯರ್ ಲೋ, ನ್ಯೂ ಆಲ್ ಟೈಮ್ ಹೈ ಕ್ರಿಯೇಟ್ ಆಯ್ತು. ನ್ಯೂ ಆಲ್ ಟೈಮ್ ಹೈ ಕ್ರಿಯೇಟ್ ಆದ್ಮೇಲೆ ಇದೊಂದು ಕರೆಕ್ಷನ್ ಬಂದಿದೆ, ಕರೆಕ್ಟ್ ಅಲ್ವಾ? ಈ ಕರೆಕ್ಷನ್ ಬಂದಾಗ ಸುಮಾರು ಜನ ಏನ್ ಹೇಳ್ತಿದ್ದಾರೆ, ಬ್ಲಡ್ ಬಾತ್ ಅಥವಾ ಕ್ರ್ಯಾಶ್ ಅಥವಾ ಡೌನ್ ಫಾಲ್, ಮೇಜರ್ ಫಾಲ್ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತು, ಸೆಲ್ಲರ್ಸು ತುಂಬಾ ಕಡಿಮೆ ಇದ್ದಾರೆ, ಸೆಲ್ಲರ್ಸ್ ಇಲ್ಲ, ಅಂದ್ರೆ ವಾಲ್ಯೂಮ್ ಪಾರ್ಟಿಸಿಪೇಷನ್ ಇಲ್ಲ, ವಾಲ್ಯೂಮ್ ಪಾರ್ಟಿಸಿಪೇಷನ್ ತುಂಬಾ ಕಡಿಮೆ ಇದೆ. ಅಟ್ ದ ಸೇಮ್ ಟೈಮು PCR ಓವರ್ ಸೋಲ್ಡ್ ಆಗಿದೆ. ಇಲ್ಲಿ ಈ ಕ್ಯಾಂಡಲ್ ನಿಮ್ಗೆ ಕಾಣಿಸ್ತದೆ, ಫ್ರೈಡೆ ಕ್ಯಾಂಡಲ್ ಕಂಪ್ಲೀಟ್ಲಿ PCR ಓವರ್ ಸೋಲ್ಡ್ ಆಗಿದೆ. ಮತ್ತೆ ಇವತ್ತಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಆಫ್ಟರ್ನೂನ್ ಇಂದ ನಾವು ಬೌನ್ಸ್ ಬ್ಯಾಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೆಕೆಂಡ್ ಹಾಫ್ ಇಂದಾನೆ ಮಂಡೇ ಇವತ್ತಲ್ವಾ, ಸೊ ಮಂಡೇ ಸೆಕೆಂಡ್ ಹಾಫ್ ಇಂದ ನಾವು ಬೌನ್ಸ್ ಬ್ಯಾಕ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಮಾರ್ಕೆಟ್ ಅಲ್ಲಿ. ಆದ್ರೆ ರೆಡ್ ಅಲ್ಲೇ ಕ್ಲೋಸ್ ಮಾಡ್ದ, ಬಿಕಾಸ್ ಅವನಿಗೆ ಇನ್ನು ಲಿಕ್ವಿಡಿಟಿ ಬೇಕು. ಪಾರ್ಟಿಸಿಪೆಂಟ್ಗೆ, ಮಾರ್ಕೆಟ್ ರ್ಯಾಲಿ ಪಾರ್ಟಿಸಿಪೆಂಟ್ಗೆ, ಇನ್ಸ್ಟಿಟ್ಯೂಷನ್ಸ್ಗೆ ಇನ್ನು ಲಿಕ್ವಿಡಿಟಿ ಬೇಕು. ಸೊ ಈ ತರ ಒಂದು ಮೇಜರ್ ಮೂವ್ ಹೋಗಿ ಒಂದು ಮೇಜರ್ ಕರೆಕ್ಷನ್ ಬಂದಾಗ ಹಂಗೇನ್ ಬೇಕು, ಈ ಪಾಯಿಂಟ್ ಅಲ್ಲಿ ಲೆಟ್ಸ್ ಸೇ ಇಲ್ಲಿಂದ ಹಿಡಿದು ಇಲ್ಲಿ ತನಕ
ಈ ಪಾಯಿಂಟ್ ಇಂದ ಹಿಡಿದು ಈ ಪಾಯಿಂಟ್ ತನಕ 1,000 ಕೋಟಿ ಶೇರ್ಸ್ ಬೈ ಮಾಡ್ಬೇಕಂತ ಪ್ಲಾನ್ ಮಾಡಿರ್ತಾನೆ, 1000 CR ಶೇರ್ಸ್. ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ, 700 ಶೇರ್ಸ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಅರ್ಥ ಆಯ್ತಾ? 700 ಕೋಟಿ ಶೇರ್ಸ್ ಸಿಕ್ತು. ಇನ್ ರಿಮೈನಿಂಗ್ 300 ಕ್ರೋರ್ಸ್ ಸಿಗ್ಲಿಲ್ಲ ಶೇರ್ಸ್. ಅದಕ್ಕಿನ್ನ 1 or 2 ಡೇಸ್ ಏನ್ ಮಾಡ್ತಾನೆ, ಒಂದ್ ಸ್ವಲ್ಪ ಡೌನ್ ತಗೋ ಬಂದ್ರೆ ಆ ಪೆಂಡಿಂಗ್ ಇಕ್ವಿಟಿನೂ ಸಿಕ್ಬಿಡತ್ತೆ. ಇನ್ ರಿಮೈನಿಂಗ್ 300 ಕೋಟಿಗೆ ಶೇರ್ಸ್ ಏನ್ ಸಿಗ್ಬೇಕಿತ್ತು ಅದು ಫುಲ್ಫಿಲ್ ಆಗ್ಬಿಡತ್ತೆ. ಅವಾಗ ಬೌನ್ಸ್ ಬ್ಯಾಕ್ ತಗೊಂಡು ಹೋಗ್ತಾನೆ. ಸೊ ಈಗ ನಾವು ಟುಮಾರೋ ಅಂದ್ರೆ ನಾಳೆ ಟ್ಯೂಸ್ಡೇ, ಮಂಗಳವಾರ ಅಥವಾ ಬುಧವಾರ, ನಾಳೆ ಲೋ ಅಥವಾ ಇವತ್ತಿನ ಲೋ ಮಾಡ್ಕೊಳ್ಳಿ, ಇವತ್ತಿನ ಲೋ ಅಥವಾ ಮ್ಯಾಕ್ಸಿಮಮ್ ನಾಳೆ ಲೋ ಬಂದು ಈ ಒಂದು ಸ್ವಿಂಗ್ ಲೋನ ಲೋಯೆಸ್ಟ್ ಪಾಯಿಂಟ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಅಲ್ಲಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗ್ತಿದೆ. ಈಗ ಫೈನಲ್ ಕನ್ಕ್ಲೂಷನ್ ಮಾತಾಡೋಣ. ಮಾರ್ಕೆಟ್ ಒಂದು ಒಳ್ಳೆ ರ್ಯಾಲಿ ಬಂದಿತ್ತು, ವಿ ಆರ್ ಹ್ಯಾಪಿ. ಅದಾದ್ಮೇಲೆ ಒಂದು ಒಳ್ಳೆ ಕರೆಕ್ಷನ್ ಬಂದಿತ್ತು. ಈ ಕರೆಕ್ಷನ್ ತುಂಬಾ ಒಳ್ಳೆ ಕರೆಕ್ಷನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇದೊಂದು ನೋಡಿ, ಈ ತರ ಒಂದು ಮೇಜರ್ ಕರೆಕ್ಷನ್ ನೋಡಿ ಮಾರ್ಕೆಟ್ ಅಲ್ಲಿ ತುಂಬಾ ದಿನ ಆಯಿತು. ಇಲ್ಲೆಲ್ಲೋ ಇದು ಮೇಜರ್ ಇಲ್ಲ, ಇದ್ರ ಹಿಂದ್ಗಡೆ ಎಲ್ಲೋ ಒಂದು ಮೇಜರ್ ಕರೆಕ್ಷನ್ ಆಗಿತ್ತು. ಅದಾದ್ಮೇಲೆ ಫಸ್ಟ್ ಟೈಮ್ ನಾವು ನೋಡ್ತಾ ಇದೀವಿ. ವಿ ಆರ್ ಹ್ಯಾಪಿ. ಇದೊಂದು ಹೆಲ್ದಿ ಕರೆಕ್ಷನ್ ಅಂತಾನೆ ಹೇಳ್ಬೋದು. ಇದರಿಂದ ಮತ್ತೆ ನಾವು ಬೌನ್ಸ್ ಬ್ಯಾಕ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆಸ್ ಪರ್ ಟೆಕ್ನಿಕಲ್ಲಿ ಯಾವುದೇ ತರಹದ ಬ್ಲಡ್ ಬಾತ್ ಆಗ್ಲಿ, ಹೈ ಸೆಲ್ಲಿಂಗ್ ಪ್ರೆಷರ್ ಆಗ್ಲಿ, ಡೌನ್ ಟ್ರೆಂಡ್ ಆಗ್ಲಿ ಕಾಣಿಸ್ತಾ ಇಲ್ಲ. ಒಂದು ಇಫ್ ಇನ್ ಕೇಸ್ ಇವತ್ತಿನ ಸೆಂಟಿಮೆಂಟ್ ನನ್ಗೆ ಯಾವುದೇ ತರ ಸೆಲ್ಲಿಂಗ್ ಪ್ರೆಷರ್ ಇಲ್ಲ, ಮೇ ಬಿ ನಾಳೆ ಬರ್ಬೋದು. ಮಾರ್ಕೆಟ್ ಈಸ್ ಅನ್ಸರ್ಟೈನ್ ಅಂತ ಕರಿತೀವಿ, ಯಾವಾಗ ಬೇಕಾದ್ರೂ ಬರ್ಬೋದು. ಇಫ್ ಇನ್ ಕೇಸ್ ಅದಾದ್ರೂ ಬರಬೇಕು ಅಂತಂದ್ರೆ ಫಸ್ಟ್ ಅವ್ನು ಏನ್ ಮಾಡ್ಬೇಕು, ಅಟ್ಲೀಸ್ಟ್ 50% ರೀಟ್ರೇಸ್ ಮಾಡ್ಬೇಕಾಗತ್ತೆ. ಇದು ಇಂಡೈಸಸ್ ಇದು. ಅದಾದ್ಮೇಲೆ ಫಾಲ್ ಬರ್ಬೇಕಾಗತ್ತೆ. ಆ ಸೆನಾರಿಯೋ ಎಲ್ಲೂ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ನಮಗ್ ಕಾಣಿಸ್ತಾ ಇರೋದು ಈ ತರ ಒಂದು ಅಪ್ ಟ್ರೆಂಡ್. ಈಗ ನಿಮ್ಗೆ ನಾನೊಂದು ಮಾತು ಹೇಳಿದ್ದೆ ಬಿಗಿನಿಂಗ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವತ್ತು ಚಾರ್ಟ್ಸ್ ಫಸ್ಟ್ ಇಂಡಿಕೇಶನ್ ಕೊಡುತ್ತೆ ನ್ಯೂಸ್ ಬರಕ್ಕಿಂತ ಮೊದಲು. ಸೊ ಸುಮಾರು ಜನ ಏನ್ ಥಿಂಕ್ ಮಾಡ್ತಾರೆ ಅಂತಂದ್ರೆ, ನ್ಯೂಸ್ ಬಂತು ಸ್ಟಾಕ್ ಬಿದ್ದೋಯ್ತು, ನ್ಯೂಸ್ ಬಂತು ಸ್ಟಾಕ್ ಮೇಲೆ ಹೋಗ್ಬಿಡ್ತು. ಇಲ್ಲ, ಚಾರ್ಟ್ ಫಸ್ಟ್, ನ್ಯೂಸ್ ನೆಕ್ಸ್ಟ್ ಅಂತ ಕರಿತೀವಿ. ಅದು ಯಾಕೆ ಅಂತಂದ್ರೆ ಸ್ನೇಹಿತರೆ, ಈಗ ಎಕ್ಸಾಂಪಲ್ ಬರ್ತೇನೆ ನಿಮ್ಗೆ, ಒಂದಷ್ಟು ಎಕ್ಸಾಂಪಲ್ ಆಲ್ರೆಡಿ ಹೇಳಿದೀನಿ. ಇಲ್ಲಿ ನೋಡಿ, ನಮ್ಗೆ ಎಲೆಕ್ಷನ್ ರಿಸಲ್ಟ್ಸ್ ನಾಳೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಬಿಜೆಪಿ ಬರುತ್ತೆ ಇಲ್ಲ ಕಾಂಗ್ರೆಸ್ ಬರುತ್ತೋ, ವಿ ಡೋಂಟ್ ನೋ, ನಮ್ಗೆ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಿರೋದಿಷ್ಟೇ, ಮೊನ್ನೆ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ ಎಕ್ಸಾಷನ್ ಗ್ಯಾಪ್ ಅಪ್, ಕಂಪ್ಲೀಟ್ ಎಕ್ಸಾಷನ್ ಗ್ಯಾಪ್ ಅಪ್, ಒಂದು ಹ್ಯಾಂಗಿಂಗ್ ಮ್ಯಾನು. ನಿಮ್ಗೆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಗೊತ್ತಿಲ್ಲ ಅಂದ್ರೆ ಇಟ್ಸ್ ಓಕೆ, ಒಂದು ರೆಡ್ ಕ್ಯಾಂಡಲ್ ಅಂತಾನೆ ತಗೊಳ್ಳೋಣ, ಓಕೆನಾ. ಸೊ ಒಂದು ಹ್ಯಾಂಗಿಂಗ್ ಮ್ಯಾನು ಟಾಪ್ ಅಲ್ಲಿ ಎಕ್ಸಾಷನ್ ಗ್ಯಾಪ್ ಅಪ್, ಇದು ಅನ್ಹೆಲ್ದಿ ಕ್ಲೋಸಿಂಗ್, ಒಂದು ಫಾಲ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮಾರ್ಕೆಟ್ ಅಲ್ಲಿ ನ್ಯೂಸ್ ಅಂದ್ರೆ ಎಲೆಕ್ಷನ್ ರಿಸಲ್ಟ್ಸ್ ಫೇವರ್ ಅಗೇನಿಸ್ಟ್, ಅದ್ ನಮ್ಗೆ ಗೊತ್ತಿಲ್ಲ. ನಂಗೆ ಫಾಲ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಎಕ್ಸಾಕ್ಟ್ಲಿ ಫಾಲ್ ಆಯ್ತು. ನೆಕ್ಸ್ಟ್ ಈಗ ಕರೆಂಟ್ ಸೆನಾರಿಯೋ ಬರೋಣ. ಸೊ ಈಗ ಏನ್ ಹೇಳ್ತಿದ್ದಾರೆ, ಈ ಫಾಲ್, ಈಗ ಸುಮಾರು ಜನ ಏನ್ ಹೇಳ್ತಿದ್ದಾರೆ, ಇರಾನ್ ಮತ್ತೆ ಇಸ್ರೇಲ್ ಇರಾನ್ ಮೆಸೈಲ್ಸ್ ಅಟ್ಯಾಕ್ ಮಾಡ್ತಾರೆ, 200+ ಮೆಸೈಲ್ಸ್ ಏನ್ ಲಾಂಚ್ ಮಾಡ್ತಾರೆ ಇಸ್ರೇಲ್ ಮೇಲೆ. ಅದಾದ್ಮೇಲೆ ಇಸ್ರೇಲ್ ರಿಟಾಲಿಯೇಷನ್ ತಗೊಳಕ್ಕೆ, ಅವ್ರ ಮೇಲೆ ಮತ್ತೆ ರಿಅಟ್ಯಾಕ್ ಮಾಡಕ್ಕೆ, ಮತ್ತೆ ಲೆಬನಾನ್ ಅಲ್ಲಿ ಹೆಜ್ಬುಲ್ಲಾ ಲೀಡರ್ ನ ಕಿಲ್ ಮಾಡಿ ಏನ್ ನೆಗೆಟಿವ್ ನ್ಯೂಸ್ ಮಾರ್ಕೆಟ್ ಅಲ್ಲಿ ರನ್ ಆಗ್ತಿದೆಯೋ, ಸೊ ಈ ನ್ಯೂಸ್ ಇಂದ ಗ್ಲೋಬಲ್ ಟೆನ್ಷನ್ ಜಾಸ್ತಿ ಆಗ್ತದೆ. ಇದು World War III ಲೀಡ್ ಮಾಡ್ತಾ ಇದೆ. ಈ ಒಂದು ಇದರಿಂದ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಟ್ರೂನಾ ಸ್ನೇಹಿತರೆ? ಅಬ್ಸರ್ವ್, ಇಫ್ ಇನ್ ಕೇಸ್ ಕ್ರಾಶ್ ಆದ್ರೆ ಇಂಡಿಯನ್ ಮಾರ್ಕೆಟ್ ಒಂದೇನಾ ಅವ್ರಿಗೆ ಸಿಕ್ಕಿರೋದು, ಬೇರೆ ಮಾರ್ಕೆಟ್ಸ್ ಅದು ಸಿಕ್ಕಿಲ್ವಾ? ಲಾಸ್ಟ್ ಫ್ರೈಡೆ ಕ್ಲೋಸಿಂಗ್ ನೀವು ನೋಡಿದ್ರೆ US ಮಾರ್ಕೆಟ್ಸ್ ಪಾಸಿಟಿವ್ 0.9%, ನಾಸ್ಡಾಕ್ 1.3% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಏಷ್ಯನ್ ಮಾರ್ಕೆಟ್ಸ್ ನೋಡೋದಾದ್ರೆ 90% ಎಲ್ಲ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಮಾತ್ರ ಯಾಕೆ ಸೆಲ್ಲಿಂಗ್ ಪ್ರೆಷರ್ ಬರಬೇಕು? ಇಂಡಿಯನ್ ಮಾರ್ಕೆಟ್ ಮಾತ್ರ ನನ್ನ US ಮತ್ತೆ ಇರಾನ್ ನ್ಯೂಸ್ಗೆ ರಿಲೇಟೆಡ್ ಇರೋದು, ಬೇರೆ ಮಾರ್ಕೆಟ್ಸ್ ಯಾವುದು ಇಲ್ವಾ? ಸೊ ಇದ್ರ ಅರ್ಥ ಏನಪ್ಪ ಅಂದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಕ್ಲಿಯರ್ ಆಗಿ ನಿಮ್ಗೆ ಹೇಳುತ್ತೆ. ಈವನ್ ಈ ಫಾಲ್ ಆಗಿಂತ ಮೊದಲನೇ ನಿಮ್ ಟೆಕ್ನಿಕಲ್ ಅನಾಲಿಸಿಸ್ ಹೇಳಿರುತ್ತೆ ಇಲ್ಲಿಂದ ಫಾಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನೀವು ಅಬ್ಸರ್ವ್ ಮಾಡಿ, ಈ ಟೋಟಲ್ PCR ಚಾರ್ಟ್ ನ ನಿಮ್ಗೆ ತುಂಬಾ ಐಡಿಯಾ ಕೊಡುತ್ತೆ ಯಾವ ತರ ಮಾರ್ಕೆಟ್ ಬಿಹೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಲೊಕೇಶನ್ ನೋಡೋಣ. ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ ಈ ಲೊಕೇಶನ್. ಸೊ ಸೆಪ್ಟೆಂಬರ್ 20ನೇ ತಾರೀಕು, ಸೊ ಸೆಪ್ಟೆಂಬರ್ 20 ನಿಮ್ PCR ಹೈಯೆಸ್ಟ್ ನೋಡಿದಾಗ ಆಲ್ಮೋಸ್ಟ್ ಸುಮಾರು ತಿಂಗಳಿಂದ 1 time and 2 and 3. ಸೊ ನಿಮ್ಗೆ ಓನ್ಲಿ 3 ಸಲ ಟಚ್ ಆಗಿದೆ ಅಷ್ಟೇ 1.5 PCR. 1.5 PCR ಅಂದ್ರೆ ಕಂಪ್ಲೀಟ್ ಟಾಪ್ ಅಲ್ಲಿ ಎಕ್ಸೋಷನ್ ಆಗ್ತಾ ಇದೆ ಮಾರ್ಕೆಟ್, ಕಂಪ್ಲೀಟ್ ಓವರ್ ಬಾಟಲ್ ಇದೆ. ಅಲ್ಲಿಂದ ಬೌನ್ಸ್ ಬ್ಯಾಕ್ ಅಂದ್ರೆ ಫಾಲ್ ಆಗ್ಲೇಬೇಕು ಮಾರ್ಕೆಟ್, ಅಂದ್ರೆ ಡೌನ್ ಬರ್ಲೇಬೇಕು, ಆ ತರ ಒಂದು ಸಿಚುವೇಶನ್. ಯಾವಾಗ? ಸೆಪ್ಟೆಂಬರ್ 20ನೇ ತಾರೀಕು. ಈಗ ಮಾರ್ಕೆಟ್ ಅಲ್ಲಿ ಹೋಗೋಣ.
ಸೆಪ್ಟೆಂಬರ್ 20ನೇ ತಾರೀಕು ಕ್ಯಾಂಡಲ್ ಮಾರ್ಕ್ ಮಾಡ್ತೀನಿ ನೋಡಿ. ಫಸ್ಟ್ ನೋಡಿ, ಇದು ಸೆಪ್ಟೆಂಬರ್ 20ನೇ ತಾರೀಕು ಕ್ಯಾಂಡಲ್. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸೆಪ್ಟೆಂಬರ್ 20th ಕ್ಯಾಂಡಲ್, ಈ ಪರ್ಟಿಕ್ಯುಲರ್ ಕ್ಯಾಂಡಲ್ ನ್ಯೂ ಆಲ್ ಟೈಮ್ ಹೈ ಕ್ರಿಯೇಟ್ ಆಗಿದೆ. ಒಂದು ಮಾರ್ಕೆಟ್ ಇಲ್ಲಿ ತನಕ ಏನು ಒಂದು ಬಿಗ್ ರ್ಯಾಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವು, ಮಾರ್ಕೆಟ್ ಅಲ್ಲಿ ಏನು ನಾವು ಒಂದು ಬಿಗ್ ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡ್ತಿದ್ವು, ಅದು ನ್ಯೂ ಆಲ್ ಟೈಮ್ ಹೈ ಈ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಓಕೆನಾ? ಸೊ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಈ ಕ್ಯಾಂಡಲ್ ನನಗೆ ಒಂದು ಕ್ಲಾರಿಟಿ ಇದೆ, PCR ಕಂಪ್ಲೀಟ್ಲಿ 1.5 ಹೈಯೆಸ್ಟ್ ಪಾಯಿಂಟ್ ನ ಟಚ್ ಮಾಡಿದ್ದಾನೆ. ಅದಾದ್ಮೇಲೆ ನೆಕ್ಸ್ಟ್ ಬೈಯಿಂಗ್ ಕ್ಯಾಂಡಲ್, ನೆಕ್ಸ್ಟ್ ಬೈಯಿಂಗ್ ಕ್ಯಾಂಡಲ್, ನೆಕ್ಸ್ಟ್ ಬೈಯಿಂಗ್ ಕ್ಯಾಂಡಲ್, 3 days ಒಂದು ನೋಡಿ ಅಕ್ಯುಮುಲೇಷನ್ ರೇಂಜ್ ಅಲ್ಲಿ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿ ಮತ್ತೆ ನ್ಯೂ ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡ್ದ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಜೊತೆಗೆ. ಅಂದ್ರೆ ಸುಮಾರು ಜನ ಹ್ಯಾಪಿ ಆಗಿರ್ತಾರೆ, ಮಾರ್ಕೆಟ್ ಆಲ್ ಟೈಮ್ ಹೈ ಕ್ರಿಯೇಟ್ ಆಯ್ತು, PCR ಓವರ್ ಬಾಟ್ ಆಗಿದೆ, ಬಟ್ ನಾವು ಅಬ್ಸರ್ವ್ ಮಾಡಿರಲ್ಲ. ಅದಾದ್ಮೇಲೆ ಮತ್ತೆ ನ್ಯೂ ಆಲ್ ಟೈಮ್ ಹೈ ಕ್ರಿಯೇಟ್ ಆದಾಗ ಮಾರ್ಕೆಟ್ ಇನ್ನೂ ಬೂಮ್ ಹೋಗುತ್ತೆ. ನೋಡಿ ಸ್ನೇಹಿತರೆ, ಮಾರ್ಕೆಟ್ ಆಕ್ಚುಲಿ ಇಲ್ಲಿಂದಾನೇ ಕ್ರಾಶ್ ಆಗ್ಬೇಕಿತ್ತು ಅಥವಾ ಇಲ್ಲಿಂದ ಕ್ರಾಶ್ ಆಗ್ಬೇಕಿತ್ತು, ತುಂಬಾ ಟಾಪ್ ಪೀಕ್ ಅಲ್ಲಿ ಇದೆ ಓವರ್ ಬಾಟ್ ಅಲ್ಲಿ. ಆದ್ರೆ ಅವ್ರೇನ್ ಮಾಡ್ತಿದ್ದಾರೆ, ಇನ್ನ 2 days ಅದನ್ನ ಟಾಪ್ ಅಲ್ಲೇ ಇಟ್ಟು ಫಸ್ಟೇ ಅನ್ಹೆಲ್ದಿ ಮೇಲೆ ಇನ್ನೂ ಅಪ್ ಟ್ರೆಂಡ್ ಹೋಗಿದೆ. ಅರ್ಥ ಆಯ್ತಾ? ಸೊ ಅದು ತುಂಬಾ ತುಂಬಾ ಡೇಂಜರ್ ಲೊಕೇಶನ್ ಅದು. ಓಕೆನಾ? ಸೊ ಆ ಲೊಕೇಶನ್ ಅಲ್ಲಿ ಒಂದು ಸೆಲ್ಲಿಂಗ್ ಕ್ಯಾಂಡಲ್ಗೋಸ್ಕರ ವೆಯ್ಟ್ ಮಾಡ್ಬೇಕಾಗತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. PCR ಓವರ್ ಸೋಲ್ಡ್ ಆದ್ಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ನಮ್ಗೆ ಹೇಗೆ ಇಂಪಾರ್ಟೆಂಟ್ ಆಗುತ್ತೋ, PCR ಓವರ್ ಬಾಟ್ ಆದ್ಮೇಲೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಅಲ್ಲಿಂದಾನೆ ಮಾರ್ಕೆಟ್ ಕರೆಕ್ಷನ್ ಆಗಿದೆ, ಕ್ರಾಶ್ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಏನಾಗಿದೆ, ಕರೆಕ್ಷನ್ ಆಗಿದೆ. ಕರೆಕ್ಷನ್ ತುಂಬಾ ಶಾರ್ಪ್ ಆಗಿರ್ಬೋದು, ತುಂಬಾ ಇಮಿಡಿಯೇಟ್ ಆಗಿರ್ಬೋದು, ಬಟ್ ಅದು ಕರೆಕ್ಷನ್ನೇ, ಯಾವ್ದು ಕ್ರಾಶ್ ಅಲ್ಲ. ಯಾಕೆಂತ ನಾನು ನಿಮ್ಗೆ ಹೇಳಿದೆ ಬಿಗಿನಿಂಗ್ ಅಲ್ಲಿ, ಪ್ರೈಸು ಮತ್ತೆ ವಾಲ್ಯೂಮ್ ಕಂಪ್ಯಾರಿಸನ್ ಮೇಲೆ. ಓಕೆನಾ? ಸೊ ಇಷ್ಟು ನನ್ನ ವ್ಯೂ ಅಂತಾನೆ ಹೇಳ್ಬೋದು. ನಾನು ಏನ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಟಡಿ ಮಾಡ್ತೀನೋ, ನಾನು ಇದೇ ತರನೇ ಒಂದು ಸ್ಟಾಕ್ ನ, ಒಂದು ಇಂಡೆಸಸ್ ನ ಹೆಲ್ದಿ ಅಪ್ ಮೂವ, ಅನ್ಹೆಲ್ದಿ ಅಪ್ ಮೂವ್ ಅಂತ ಅನಾಲಿಸಿಸ್ ಮಾಡೋದು. ಸೊ ಇದು ಓವರ್ ಆಲ್ ನೀವು ಸ್ಟಡಿ ಮಾಡಿ ನಿಮ್ಗೂ ನೀಟಾಗಿ ಅರ್ಥ ಆಗುತ್ತೆ. ಈ ಫಾಲ್ ಎಲ್ಲ ನೋಡ್ಬಿಟ್ಟು ಭಯ ಪಡ್ಬೇಡಿ. ಇಫ್ ಇನ್ ಕೇಸ್ ನನ್ನ ಸಜೆಷನ್ ಏನಂತಂದ್ರೆ, ನಾವು ಒಳ್ಳೆ ಕರೆಕ್ಷನ್ ಅಲ್ಲಿ ಇದೀವಿ, ಬೌನ್ಸ್ ಬ್ಯಾಕ್ ಆಗುತ್ತೆ, ಅಟ್ಲೀಸ್ಟ್ 60 to 70% ಅಥವಾ 80% ಬೌನ್ಸ್ ಬ್ಯಾಕ್ ಅಂತೂ ಆಗೇ ಆಗುತ್ತೆ. ಅದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾಳೆಯಿಂದ ಅಥವಾ ಮ್ಯಾಕ್ಸಿಮಮ್ ಡೇ ಆಫ್ಟರ್ ಟುಮಾರೋ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದು ಹೋಪ್ ಇಟ್ಕೊಳ್ಳೋಣ ಮಾರ್ಕೆಟ್. ಸೊ ಇನ್ನ ನ್ಯೂಸ್ ಅಂತೂ ಹೇಳ್ತೀರಾ, ಸೊ ನ್ಯೂಸ್ ಯಾವತ್ತು ಮಾರ್ಕೆಟ್ ಅಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ನ್ಯೂಸ್ ಮೇಲೆ ಜಾಸ್ತಿ ಟ್ರಸ್ಟ್ ಆಗ್ಬೇಡಿ. ಆ ಜೊತೆಗೆ ಇನ್ಫ್ಲೂಯೆನ್ಸರ್ಸ್ ಇಂದ ತುಂಬಾ ದೂರ ಇರಿ. ಅಂದ್ರೆ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಈ ಸ್ಟಾಕ್ ನ ಬೈ ಮಾಡಿಲ್ಲ, ಇದು ಬ್ಲಡ್ ಬಾತ್ ಆಗುತ್ತೆ, ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಫಸ್ಟ್ ರಿಯಾಲಿಟಿ ಚೆಕ್ ಮಾಡಿ, ನಿಮ್ದೇ ಅಂತ ಓನ್ ಅನಾಲಿಸಿಸ್ ಮಾಡಿ, ಕಂಪೇರ್ ಮಾಡಿ. ನಿಮ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ 2 ಲಾಜಿಕ್ ನಾನು ನಿಮ್ಗೆ ಹೇಳ್ಕೊಟ್ಟಲ್ಲ, ಆ ಪ್ರೈಸ್ ನ ನೋಡಿ, ವಾಲ್ಯೂಮ್ ನ ನೋಡಿ, ಕಂಪೇರ್ ಮಾಡಿ. ವಾಲ್ಯೂಮು ಪ್ರೈಸ್ 2 ಪಾರ್ಟಿಸಿಪೇಟ್ ಮಾಡ್ಬೇಕು. ಈಗ ಡೌನ್ ಅಂದ್ರೆ ವಾಲ್ಯೂಮು ಪ್ರೈಸ್ ಡೌನ್ ಆಗ್ಬೇಕು, ವಾಲ್ಯೂಮ್ ಜಾಸ್ತಿ ಇನ್ಕ್ರೀಸ್ ಆಗಿರ್ಬೇಕು ಡೌನ್ ಸೈಡ್. ಅದೇ ರೀತಿ ಬೈ ಅಂತಂದ್ರೆ ಪ್ರೈಸ್ ಮೇಲೆ ಹೋಗ್ಬೇಕು, ವಾಲ್ಯೂಮು ಜಾಸ್ತಿ ಇನ್ಕ್ರೀಸ್ ಆಗ್ಬೇಕು. ಟ್ರೂ ಅಪ್ ಟ್ರೆಂಡ್, ಟ್ರೂ ಡೌನ್ ಟ್ರೆಂಡ್ಗೆ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಅಷ್ಟು ಮಾತ್ರ ತಿಳ್ಕೊಂಡು ನಿಮಗೆ ಬೇಸಿಕ್ ಆಗಿ ನಾವು ಹೆಲ್ದಿ ಅಪ್ ಟ್ರೆಂಡ್ ಅಲ್ಲಿ ಇದೀವ, ಅನ್ಹೆಲ್ದಿ ಅಪ್ ಟ್ರೆಂಡ್ ಅಲ್ಲಿ ಇದೀವ, ಹೆಲ್ದಿ ಡೌನ್ ಟ್ರೆಂಡ್, ಅನ್ಹೆಲ್ದಿ ಡೌನ್ ಟ್ರೆಂಡ್ ಅಂತ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ತನಕ ನಾವು ನೋಡಿದ್ದು ಮಾರ್ಕೆಟ್ ಕರೆಕ್ಷನ್ ಅಷ್ಟೇನೆ. ಓಕೆನಾ? ಸೊ ಇದಿಷ್ಟು ಕಂಪ್ಲೀಟ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತಾ ಅಥವಾ ನ್ಯೂಸ್ ಸೆಂಟಿಮೆಂಟು ಪ್ರತಿಯೊಂದ್ರ ಬಗ್ಗೆ ನಾವು ಒಂದು ಕ್ಲಾರಿಟಿ ಕೊಡಕ್ಕೆ ಟ್ರೈ ಮಾಡಿದೆ. ಸೊ ಹೋಪ್ ನಿಮ್ಗೆ ಸಿಕ್ತು ಅನ್ಸುತ್ತೆ. ಹ್ಯಾಪಿ ಟ್ರೇಡಿಂಗ್, ಒಳ್ಳೇದಾಗ್ಲಿ.